ದಿವ್ಯತ್ರಯರ ಪಾದಾರವಿಂದಗಳಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ, ಮತ್ತೆ ತಮ್ಮೆಲ್ಲರ ಹೃದಯದಲ್ಲಿ ಇರ್ತಕ್ಕಂಥ ದಿವ್ಯತ್ರಯರಿಗೂ ಕೂಡ ನಮಿಸಿ ನನ್ನ ಮಾತುಗಳನ್ನ ಆರಂಭ ಮಾಡ್ತಾ ಇದ್ದೀನಿ. 6ನೇ ದಿನ, ಇದು ಉಪನ್ಯಾಸ ಮಾಲಿಕೆಯ ಕೊನೆಯ ದಿನ. ನಾನು 6 ದಿನ ಶ್ರೀರಾಮಕೃಷ್ಣರ ಬಗ್ಗೆ ಮಾತನಾಡ್ಬೋದು ಅಂತ ಅಂದ್ಕೊಂಡಿರಲಿಲ್ಲ. 1 ಗಂಟೆ 2 ಗಂಟೆ ಮಾತನಾಡ್ಬೋದೇನೋ ಅಂತ. ಆದರೆ ಈ ಸೇವಾ ಟ್ರಸ್ಟ್ಗೆ ನಾನು ಕೃತಜ್ಞ. ಮತ್ತೆ ಮತ್ತೆ ಶ್ರೀರಾಮಕೃಷ್ಣರನ್ನ ದರ್ಶಿಸುವ ಹಾಗೆ ಅಕ್ಷರ ರೂಪದಲ್ಲಿ ಮತ್ತೆ ಮಾತಿನ ರೂಪದಲ್ಲಿ ಆರಾಧಿಸುವ ಹಾಗೆ ಮಾಡಿಕೊಟ್ರು. ಮತ್ತೆ ತಾವು ಪೂರ್ವಕವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ನನ್ನ ಮಾತುಗಳನ್ನ ಆಲಿಸ್ತಾ ಇದ್ದೀರಾ. ಮೊದಲನೇ ದಿನ ನಾವು ಶ್ರೀರಾಮಕೃಷ್ಣರ ಜನನ, ಅವರ ಬಾಲ್ಯ ಮತ್ತು ಅವರ ಜೀವನದ ಕೆಲವು ಸ್ವಾರಸ್ಯಕರ ಸಂದರ್ಭಗಳನ್ನು ನೋಡಿದ್ವು. 2ನೇ ದಿನ ಅವ್ರನ್ನ ಅವತಾರ ವರಿಷ್ಠ ಅಂತ ಯಾಕೆ ಕರಿತೇವೆ ಅಂತ ನೋಡಿದ್ವಿ. 3ನೇ ದಿನ ಮತ್ತೆ ಅವತಾರಗಳಲ್ಲಿ ಅವರ ವಿವರಗಳನ್ನು, ಅಂದರೆ ಬೇರೆ ಬೇರೆ ಅವತಾರಗಳನ್ನು ಇದಕ್ಕೆ ಕಂಪೇರ್ ಮಾಡಿ ನೋಡಿದ್ದಾಯಿತು. 4-5 ಉಪದೇಶಗಳನ್ನು ಕುರಿತು, ಮುಖ್ಯವಾಗಿ ವಚನವೇದವನ್ನು ಆಕಾರವಾಗಿಟ್ಕೊಂಡು ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ಗುಟ್ಟೇನಪ್ಪ ಅಂದರೆ ಆ 2 ದಿನದಲ್ಲಿ ನಾನು 90% ಕವರ್ ಮಾಡಿದ್ದು ವಚನವೇದದ ಮೊದಲ ಭಾಗ. 2ನೇ ಭಾಗದ್ದು ಒಂದು 10% ಅಷ್ಟೇ ನಾನು ನೋಡೋಕ್ಕಾಗಿತ್ತು. ಅಂದರೆ ಕಾಲಾವಕಾಶ. ನಿಮ್ಮಲ್ಲಿ ಕೋರಿಕೆ ಏನಂದ್ರೆ ವಚನವೇದದ 2ನೇ ಭಾಗದಲ್ಲೂ ಕೂಡ ತುಂಬ ಸ್ವಾರಸ್ಯಕರವಾದ ವಿಷಯಗಳಿವೆ. ಕೆಲವು ಉಪಮೆಗಳು ಮತ್ತೆ ಪುನರಾವರ್ತನೆ ಆದರೂ ಕೂಡ ಸಂದರ್ಭ ಮತ್ತು ಸಮಯದಲ್ಲಿ ಅದು ಎಷ್ಟೊಂದು ಪರಿಣಾಮಕಾರಿಯಾಗಿ ಶ್ರೀರಾಮಕೃಷ್ಣರು ಬಳಸ್ತಾರೆ ಅಂತ. ಒಂದೇ ಚಾಟಿಯನ್ನು ಬಳಸಿ ಅನೇಕ ಭಕ್ತರನ್ನ ಯಾವ ರೀತಿ ಎಚ್ಚರಿಸ್ತಾ ಇರ್ತಾರೆ ಅನ್ನೋದನ್ನ ನಾವು ನೋಡ್ಬೋದು. ಅದು ವಚನವೇದದ ವಿಚಾರವಾಗಿ 2 ದಿನ ನಾವು ಮಾತನಾಡಿದ್ವಿ, ಅವರ ಉಪದೇಶಗಳ ಸಾರವನ್ನು ಕುರಿತು. ಇವತ್ತು ನಾನು ಶ್ರೀರಾಮಕೃಷ್ಣರ ಕೊಡುಗೆ, ಮುಖ್ಯವಾಗಿ ಭಾರತಕ್ಕೆ ಮತ್ತು ಇಡೀ ವಿಶ್ವಕ್ಕೆ ಶ್ರೀರಾಮಕೃಷ್ಣರ ಕೊಡುಗೆ ಏನು ಅನ್ನೋದನ್ನ ನಿಧಾನವಾಗಿ ನಿಮಗೆ ವಿವರಿಸೋ ಪ್ರಯತ್ನವನ್ನ ಮಾಡ್ತೇನೆ. ಮೊದಲನೇ ಅಂಶ ನಾನು ಗುರುತು ಮಾಡಿಕೊಂಡಿದ್ದು, ಶ್ರೀರಾಮಕೃಷ್ಣರು ಭಾರತಕ್ಕೆ ಕೊಟ್ಟ ಕೊಡುಗೆಗಳಲ್ಲಿ ಮೊದಲನೇದು ಹಿಂದೂ ಧರ್ಮದ ಪುನರುತ್ಥಾನ ಮತ್ತು ಪುನಶ್ಚೇತನ. ಶ್ರೀರಾಮಕೃಷ್ಣರು ಅವತರಿಸಿದಂಥ ಕಾಲವನ್ನು ನೀವು ನೋಡಬೇಕು. ಅಷ್ಟೊತ್ತಿಗೆ ನಮ್ಮನ್ನ ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು ಎಲ್ಲರೂ ಆಳಿದ್ರು. ಅದಾದ್ಮೇಲೆ ಅನೇಕ ವರ್ಷಗಳ ಕಾಲ ನಾವು ಅದ್ರ ಹಿಂದೆನೆ ಮುಸಲ್ಮಾನರ, ಮೊಘಲರ, ಡೆಲ್ಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಇದ್ವಿ. ಇಷ್ಟೆಲ್ಲ ವರ್ಷದ ದಾಸ್ಯದಲ್ಲಿ ಭಾರತ ಕಳ್ಕೊಂಡಿದ್ದು ಕೇವಲ ರಾಜಕೀಯ ಸ್ವಾತಂತ್ರ್ಯವನ್ನಲ್ಲ, ನಮ್ಮ ಧಾರ್ಮಿಕ ಶ್ರದ್ಧೆ ಅಳಿಸಿ ಹೋಗಿತ್ತು. ಯಾವ ಅಶ್ವತ್ಥ ವೃಕ್ಷ, ಧರ್ಮದ ಅಶ್ವತ್ಥ ವೃಕ್ಷ ಇದೆ, ಅದನ್ನ ಕಡ್ದು ಹಾಕಿದ್ದು, ಸುಟ್ಟು ಹಾಕಿದ್ದಲ್ಲದೆ ಸೀಸ ಹಾಕಿ ಸುರಿದು ಅದು ಮತ್ತೆ ಚಿಗರದಾಗಿ ಮಾಡಿದಂಥ ಆಕ್ರಮಣಕಾರರು, ಅದು ಹೊರಮುಖವಾಗಿ, ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವಂಥ ಪರಿಣಾಮ. ದೇವಸ್ಥಾನ ಒಡೆದ್ರು, ಮೂರ್ತಿ ಬಂಧನೆ ಆಯಿತು. ನಮ್ಮ ಟೋಟಮ್ಸ್ ಏನಿದೆ, ನಮ್ಮ ನಂಬಿಕೆಯ ಕೇಂದ್ರಗಳು, ಶ್ರದ್ಧೆ ಮತ್ತು ಅವುಗಳನ್ನು ಪ್ರತಿನಿಧಿಸುವ ಸಂಕೇತಗಳು, ಇವುಗಳನ್ನು ಒಡೆದು ಹಾಕಿದ್ದಷ್ಟೇ ಅಲ್ಲ, ನಮ್ಮ ಒಳಗಿನ ಶ್ರದ್ಧೆಯನ್ನ, ಧಾರ್ಮಿಕ ನಂಬಿಕೆಗಳನ್ನ ಅಲುಗಾಡಿಸಿಬಿಟ್ಟಿದ್ರು. ಇದನ್ನ ಮತ್ತೆ ಪುನರುತ್ಥಾನ ಮಾಡಬೇಕು. ಶ್ರೀರಾಮಕೃಷ್ಣರು ಕಾಳಿ ಮಾತೆಯಲ್ಲಿ ಕೇವಲ ಪ್ರಾಣ ಪ್ರತಿಷ್ಠೆ ಮಾಡಿದ್ದಲ್ಲ, ಭಾರತ ಮಾತೆಯಲ್ಲಿ ಪ್ರಾಣ ಪ್ರತಿಷ್ಠೆಯನ್ನು ಕೂಡ ಮಾಡಿದ್ರು, ವಿಶ್ವ ಮಾತೆಯಲ್ಲಿ ಪ್ರಾಣ ಪ್ರತಿಷ್ಠೆಯನ್ನ ಮಾಡಿದ್ರು. ಅದಕ್ಕೆ ಬೇರೆ ರೀತಿಯ ಅರ್ಚಕನನ್ನ ತಂದ್ರು, ಅದು ಸ್ವಾಮಿ ವಿವೇಕಾನಂದರು. ಇದನ್ನ ತುಂಬಾ ಆಳದಲ್ಲಿ ಭಾವಿಸಿ ನೋಡ್ಬೇಕು. ಬ್ರಿಟಿಷ್ ಸಾಮ್ರಾಜ್ಯದ ಕಾಲದಲ್ಲಂತೂ ಭಾರತೀಯರು ಹೆಚ್ಚು ಕಡಿಮೆ ತೆವಳುಕೊಂಡು ಓಡಾಡೋ ಸ್ಥಿತಿಯನ್ನ ತಲುಪಿಬಿಟ್ಟಿದ್ವಿ.
ಇದು ಸಾಂಕೇತಿಕವಾಗೂ ಹೌದು, ಆಧ್ಯಾತ್ಮಿಕ ದೃಷ್ಟಿಯಿಂದನೂ ಹೌದು. ಯಾರಿಗೂ ಧರ್ಮದಲ್ಲಿ ನಂಬಿಕೆ ಇಲ್ಲ. ಅದಲ್ಲದೆ ಅಷ್ಟೊತ್ತಿಗೆ ವಿಜ್ಞಾನ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದೆ ಅನ್ನೋ ನಂಬಿಕೆ ಬಂದಿತ್ತು. ಡಾರ್ವಿನ್ನನ ವಿಕಾಸವಾದ ಬಂದಿತ್ತು. ಅನೇಕ ವೈಜ್ಞಾನಿಕ ಸಿದ್ಧಾಂತಗಳು ನಮ್ಮ ಭಾರತೀಯ ನಂಬಿಕೆಗಳನ್ನು ಬಹಳ ತೀವ್ರವಾಗಿ ಪ್ರಶ್ನೆ ಮಾಡ್ತಿದ್ದಂಥ ಕಾಲ. ಅದರ ಪ್ರತೀಕವಾಗಿಯೇ ನರೇಂದ್ರ ಪ್ರಶ್ನ ರೂಪದಲ್ಲಿ ಕುಳಿತುಕೊಳ್ತಾನೆ ಸ್ವಾಮಿ ವಿವೇಕಾನಂದ ಆಗ್ತಾನೆ ಮುಂದೆ. ಆದರೆ ಅದೆಲ್ಲ ಮಾಡರ್ನ್ ಜನರೇಷನ್ ಏನು ಅವತ್ತಿಂದಿತ್ತು ಅದರ ಸಮಸ್ಯೆಗಳನ್ನೆಲ್ಲ ತಲೆಯಲ್ಲಿಟ್ಕೊಂಡು ಹೃದಯದಲ್ಲಿಟ್ಕೊಂಡು ನರೇಂದ್ರ ಶ್ರೀರಾಮಕೃಷ್ಣರ ಹತ್ರ ಬರೋದು. ಹಿ ವಾಸ್ ದಿ ಎಂಬಾಡಿಮೆಂಟ್ ಆಫ್ ಯಂಗ್ ಇಂಡಿಯಾ. ಈ ಬ್ರಿಟಿಷ್ ಸಾಮ್ರಾಜ್ಯಾಧಿಪತ್ಯದ ಕಾಲದಲ್ಲಿ ಏನು ಅವನತಿ ಉಂಟಾಗಿತ್ತು ಅದನ್ನು ತೆಗೆದು ನಮ್ಮ ಧರ್ಮದ ಬಗ್ಗೆ ಅಭಿಮಾನವನ್ನು ಮೂಡಿಸಿದ್ರು ಶ್ರೀರಾಮಕೃಷ್ಣ. ಇದು ಅವರ ಮೊದಲನೇ ಕೊಡುಗೆ. ಹೇಗೆ ಮಾಡಿದ್ರು? ಅದನ್ನ ಬೋಧನೆ ಮಾಡಿದ್ರ, ಪ್ರವಚನ ಮಾಡಿದ್ರ, ಪುಸ್ತಕ ಬರೆದ್ರ, ಇನ್ನೊಂದು ಶಾಸ್ತ್ರ ಬರೆದ್ರ? ಇಲ್ಲ, ಅವರೊಂದು ಜೀವಂತ ಮಾದರಿ ಆದರು. ಅದೊಂದು ಲ್ಯಾಬ್ ಆಗೋಯ್ತು. ದಕ್ಷಿಣೇಶ್ವರ ಸ್ಪಿರಿಚುವಲ್ ಲ್ಯಾಬೊರೇಟರಿ, ಆಧ್ಯಾತ್ಮಿಕ ಪ್ರಯೋಗಾಲಯ ಆಗೋಯ್ತು. ಹಿಂದೆಂದು ಕಾಣದ, ಕೇಳದ, ಕಂಡರಿಯದ ಪ್ರಯೋಗಗಳು ಅಲ್ಲಿ ನಡೆದು ಹೋದವು. ಅವರು ಸನಾತನ ಧರ್ಮದ ಜೀವಂತ ಮಾದರಿಯಾಗಿ ಅಲ್ಲಿ ಕಂಗೊಳಿಸಿದ್ರು. ಒಂದು ವಾಕ್ಯದಲ್ಲಿ ಅವರು ಅದನ್ನು ತುಂಬ ಸರಳವಾಗಿ ಹೇಳ್ತಾರೆ. ದೇವರನ್ನ ಕಾಣಬಹುದು, ಎಲ್ಲ ಶಾಸ್ತ್ರಗಳ ಗುರಿಯೂ ಅದೇ ಅಂತ ಹೇಳ್ತಾರೆ. ಹೇಳಿದ್ದೆಲ್ಲ ಅದನ್ನು ತಾವು ಬಾಳಿ ತೋರಿಸ್ತಾರೆ. ಎರಡನೇ ಕೊಡುಗೆ ಅವರು ನಮಗೆ ಕೊಟ್ಟಿದ್ದು ಪ್ರಾಯೋಗಿಕ ಧರ್ಮಕ್ಕೆ ಅವರು ಒತ್ತು ಕೊಟ್ಟರು. ರಿಲಿಜನ್ ಈಸ್ ನಾಟ್ ರಿಚುವಲ್. ರಿಚುವಲ್ ಈಸ್ ಅ ಪಾರ್ಟ್ ಆಫ್ ರಿಲಿಜಿಯಸ್ ಪ್ರಾಕ್ಟೀಸಸ್. ಬಟ್ ಅದೇ ಮುಖ್ಯ ಅಲ್ಲ, ಭಗವದ್ ಅನುಭವವೇ ಮುಖ್ಯ, ಆಚಾರ ಮತ್ತು ಪಾಂಡಿತ್ಯ ಅಲ್ಲ. ಇದನ್ನ ಪದೇ ಪದೇ ಅವರು ಹೇಳ್ತಾ ಇರ್ತಾರೆ. ಅವರು ಧರ್ಮವನ್ನ ನಿತ್ಯ ಜೀವನದಲ್ಲಿ ಬದುಕಿದರು ಮತ್ತು ಅದನ್ನು ತೋರಿಸಿದ್ರು. ಈ ಎಕ್ಸಿಬಿಟೆಡ್ ರಿಲಿಜನ್. ಅವರು ಪ್ರವಚನ ಮಾಡಲಿಲ್ಲ, ಹಿಂದೆ ಹೇಳಿದಾಗೆ, ಅಥವಾ ಅದರ ಬಗ್ಗೆ ಏನು ವ್ಯಾಖ್ಯಾನ ಮಾಡಲಿಲ್ಲ. ಆ ರೀತಿಯಲ್ಲಿ ಬದುಕಿದ್ರು. ಮೂರನೇದು, ಈ ಮಾತುಗಳನ್ನು ನಾವು ತುಂಬ ಸಲ ಕೇಳಿದ್ದೀವಿ, ಮತ್ತೆ ಮತ್ತೆ ಕೇಳ್ತಾ ಇರ್ತೀವಿ, ಬೇರೆಯವ್ರ ಬಾಯಲ್ಲೂ ಕೇಳ್ತಾ ಇರ್ತೀವಿ, ಬೇರೆ ಬೇರೆ ವಿಚಾರಗಳಲ್ಲೂ ಕೇಳ್ತೀವಿ. ಅದು ಯೂನಿಟಿ ಇನ್ ಡೈವರ್ಸಿಟಿ. ಶ್ರೀರಾಮಕೃಷ್ಣರ ಕೊಡುಗೆ ಏನು ಭಾರತಕ್ಕೆ ಅಂದರೆ ಯೂನಿಟಿ ಇನ್ ಡೈವರ್ಸಿಟಿ, ನಾಟ್ ಇನ್ ಟರ್ಮ್ಸ್ ಆಫ್ ಪೊಲಿಟಿಕಲ್ ಸ್ಟೇಟ್ಮೆಂಟ್. ವಿವಿಧತೆಯಲ್ಲಿ ಏಕತೆ ಅನ್ನೋದು ಇಲ್ಲಿ ಎಲ್ಲ ಧರ್ಮಗಳು ಮತಗಳನ್ನು ಕುರಿತಂತೆ ಅವರು ಮಾಡಿದ್ದು. ಧರ್ಮಗಳನ್ನು ನಾವು ಓದ್ಕೋತೀವಿ, ಬೇರೆ ಧರ್ಮಗಳ ಬಗ್ಗೆ ನಮಗೆ ಯಾರಿಗೂ ತಿರಸ್ಕಾರ ಇರಲ್ಲ. ಜನರಲಿ ನಾವು ಓದ್ಕೋತೀವಿ ಅಥವಾ ಕೊಂಚ ಮಟ್ಟಿಗೆ ಗೌರವಿಸ್ತೀವಿ, ಅದೆಲ್ಲ ಸರಿ. ಆದರೆ ಹಾಗೆ ನಡ್ಕೊಂಡು ಅದು ಕೂಡ, ಆ ಧರ್ಮಗಳು ಕೂಡ ನಮ್ಮ ಯಾವ ಒಂದು ಕಲ್ಪನೆಯ ಗುರಿ ಇದೆ, ನಮ್ಮ ನಂಬಿಕೆಯ ಗುರಿ ಇದೆ, ಆ ಗುರಿಯನ್ನು ತೋರಿಸಿಕೊಡುತ್ತೆ ಅಂತ ಅವರು ಅರಿತುಕೊಂಡ್ರು, ಅದನ್ನು ಹೇಳಿದ್ರು. ಬೇರೆ ಯಾರು ಹೇಳಿದರೆ ನಂಬ್ತಾ ಇರಲಿಲ್ಲ ಜನ. ಶ್ರೀರಾಮಕೃಷ್ಣರಿಗೆ ಅದು ಅನುಭವ ವೇದ್ಯವಾದದ್ರಿಂದ ಅವರ ಮಾತು ಮಂತ್ರವಾಯಿತು, ವಚನ ವೇದವಾಯಿತು. ಎಲ್ಲ ಪಥಗಳು ಒಂದೇ ಗುರಿಯನ್ನ ತಲುಪುತ್ತೆ ಅಂತ ತೋರಿಸ್ತಾರೆ. ಆಮೇಲೆ ಅವ್ರ ಸ್ಟೇಟ್ಮೆಂಟ್, ಒಂದು ಪಾಸ್ಚುಲೇಟ್ ಅವ್ರು ಕೊಡೋದು, ಎಲ್ಲ ಧರ್ಮಗಳು ಒಂದೇ ದೇವರೆಡೆಗೆ ನಡೆಸುತ್ತವೆ. ಇದೆಲ್ಲ ಅವರು ಹೇಳಿದ್ದನ್ನ ಸಾರ ಸಂಗ್ರಹವಾಗಿ ಒಂದೊಂದು ವಾಕ್ಯ ಒಂದೊಂದು ಪಾಯಿಂಟ್ ಹೇಳ್ತೀನಿ. ನಾಲ್ಕನೇ ಅಂಶ, ಭಾರತೀಯ ಧಾರ್ಮಿಕ ಸಂಪ್ರದಾಯದಲ್ಲಿ ಶ್ರದ್ಧೆಯ ಪುನರ್ಸ್ಥಾಪನೆ. ಶ್ರದ್ಧೆಯ ಕೊರತೆ ಇತ್ತು ನಮಗೆ. ವಚನವೇದಲ್ಲಾಗಲಿ ನೋಡಿ, ಶ್ರೀರಾಮಕೃಷ್ಣರ ಉಪದೇಶಗಳಲ್ಲಿ ನೋಡಿ, ಅವರ ಶಿಷ್ಯಕೋಟಿಯ ಉಪದೇಶಗಳಲ್ಲಿ ನೋಡಿ, ನೀವು ಶ್ರದ್ಧೆ ಅದನ್ನು ಒತ್ತಿ ಒತ್ತಿ ಹೇಳ್ತಾರೆ. ಶ್ರದ್ಧೆ ನೀನಿದ್ದರೆ ಗೆದ್ದೆ ಅಂತ ನಮ್ಮ ಸ್ವಾಮೀಜಿ ಕೂಡ ಹೇಳ್ತಾ ಇದ್ದಾರೆ. ಭಾರತೀಯರು ಧರ್ಮದ ಬಗ್ಗೆ ಸಂದೇಹ ಹೊಂದಿದ್ರು, ಇದನ್ನ ನಾವಾಗಲೇ ನೋಡ್ತೀವಿ. ಇಲ್ಲಿ ಎರಡು ಕೆಲಸ ಒಟ್ಟಿಗೆ ಮಾಡಿದ್ರು ಶ್ರೀರಾಮಕೃಷ್ಣರು. ರಾಷ್ಟ್ರೀಯತೆಯನ್ನ, ರಾಷ್ಟ್ರ ಜಾಗೃತಿಯನ್ನ ಬೆಳೆಸ್ತಾರೆ, ಜೊತೆಗೆ ಅದು ಸೂಕ್ಷ್ಮ, ಅದು ಕಾಣಿಸ್ಕೊಳ್ತಾ ಇರೋದು. ನಮಗೆ ಮೇಲ್ಮೈ ಲಕ್ಷಣದಲ್ಲಿ ಕಾಣಿಸಿದ್ದು ಧಾರ್ಮಿಕ ಜಾಗೃತಿ. ವಿವೇಕಾನಂದರಲ್ಲಿ ಅದು ಸ್ವಲ್ಪ ರಿವರ್ಸ್ ಆಗುತ್ತೆ.
ರಾಷ್ಟ್ರ ಜಾಗೃತಿ ಪ್ರಧಾನವಾಗಿ ಕಾಣಕ್ಕೆ ಶುರು ಆಗುತ್ತೆ, ಧಾರ್ಮಿಕ ಜಾಗೃತಿ ಹಿನ್ನೆಲೆಯಲ್ಲಿ ಇರುತ್ತೆ. ನೋಡಿ, ಇವರಿಬ್ರು ಒಂದೇ ನಾಣ್ಯದ ಎರಡು ಮುಖಗಳು, ಗುರು ಶಿಷ್ಯರು. ಇವ್ರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಸರಳನೂ ಹೌದು, ಅಷ್ಟೇ ಕಷ್ಟನೂ ಹೌದು. ಶ್ರೀರಾಮಕೃಷ್ಣರದು ನಮಗೆ ಮೇಲ್ನೋಟಕ್ಕೆ ಕಾಣೋದು ಅವರು ಪೂರ್ತಿ ರಿಲಿಜಿಯಸ್ ಅಂತಾನು. ಹಿ ವಾಸ್ ಆಲ್ಸೋ ಏನ್ ಹೇಳ್ತಾರೆ, ಈಸ್ ಅನ್ ಹಾರ್ಬಿಂಗರ್ ಆಫ್ ನ್ಯಾಷನಲ್ ಸ್ಪಿರಿಟ್. ಭಾರತೀಯತೆ, ರಾಷ್ಟ್ರೀಯ ಧರ್ಮ, ರಾಷ್ಟ್ರ ಧರ್ಮ, ಹಿಂದೂ ಧರ್ಮ ಇವುಗಳನ್ನು ಎತ್ತಿ ಹಿಡಿಯೋದಕ್ಕೆ ವಿವೇಕಾನಂದರು ಎಷ್ಟು ಪ್ರಧಾನವಾಗಿ ನಮಗೆ ಕಾಣಿಸ್ತಾರೋ ಅದರ ಹಿನ್ನೆಲೆಯಲ್ಲಿ ಶ್ರೀರಾಮಕೃಷ್ಣರು ಕೂಡ ಅಷ್ಟೇ ಕೆಲಸ ಮಾಡಿದ್ದಾರೆ. ನೀವು ಯೋಚನೆ ಮಾಡಿ, ಬ್ರಹ್ಮ ಸಮಾಜ, ಅವಾಗ ಆರ್ಯ ಸಮಾಜ, ಇದಲ್ಲದೆ ಇನ್ನು ಎಂತೆಂಥದ್ದೋ ವಿಶೇಷ ಸಮಾಜಗಳು, ಅವುಗಳ ಸಭೆಗಳು, ಅವುಗಳ ಮುಖ್ಯಸ್ಥರು. ನಮಗೆ ವಿವೇಕಾನಂದರ ಜೀವನದಲ್ಲಿ ಕಾಣಿಸೋದು ವೈಭವ. ಅವರು ಕೇತ್ರಿ ಮಹಾರಾಜನ ಜೊತೆ ಇದ್ರು, ಮೈಸೂರು ಮಹಾರಾಜನ ಜೊತೆ ಇದ್ರು, ಭಿಕ್ಷುಕನ ಜೊತೆನೂ ಇದ್ರು. ಶ್ರೀರಾಮಕೃಷ್ಣರು ಯಾವ ಪ್ಲೇನಲ್ಲಿ ಕೆಲಸ ಮಾಡ್ತಾರೆ, ಯಾವ ಲೆವೆಲಲ್ಲಿ ಕೆಲಸ ಮಾಡ್ತಾರೆ. ಅವರು ಕೇಶವ ಚಂದ್ರ ಸೇನನ್ನು ಹುಡುಕೊಂಡು ಹೋಗ್ತಾರೆ. ಅವರು ಶಿವನಾಥ ಶಾಸ್ತ್ರಿಯನ್ನ ಮಾತಾಡಿಸ್ತಾರೆ. ಅವರಿಬ್ರು ಭಿನ್ನಮತೀಯರಾಗಿರ್ತಾರೆ ಸ್ವಲ್ಪ, ಅವರನ್ನ ಇಬ್ಬರನ್ನು ಮಾತಾಡಿಸ್ತಾರೆ. ಅಷ್ಟೇ ಅಲ್ಲ, ಮತ್ತು ಎಲ್ಲ ವೈಷ್ಣವರು, ಶೈವರು. ಇದು ನಮಗೆ ಸುಮ್ಮನೆ ಲೀಲೆ ಅಲ್ಲ, ಇದು ದರ್ ಇಸ್ ಸಮಥಿಂಗ್ ಬಿಯಾಂಡ್ ದ್ಯಾಟ್. ಅದು ರಾಷ್ಟ್ರ ಪ್ರಜ್ಞೆ, ಧರ್ಮ ಪ್ರಜ್ಞೆ ಏನಿತ್ತು ಭಾರತದ್ದು, ಅದು ಅದರ ನರನಾಡಿಗಳನ್ನ ಸಚೇತನಗೊಳಿಸಿದ್ರು. ರಾಮಕೃಷ್ಣ ಪಂಥದ ವಿಶೇಷ ಇರೋದೇ ಇಲ್ಲಿ. ನಾವು ಯಾರನ್ನೂ ಡಿನೈ ಮಾಡಲ್ಲ. ನಾವು ಒಂದು ವಿಶೇಷವಾದ ಕಾರಣಕ್ಕೆ ಶ್ರೀರಾಮಕೃಷ್ಣರನ್ನ ಗುರುತಿಸ್ತೀವಿ. ಅದೇನು ಅಂದ್ರೆ, ಈ ಮಣ್ಣು, ಈ ಮಣ್ಣಿನ ಕಣಕಣದ ಗುಣವನ್ನ ಅವರು ಆರೋಪಿಸಿಕೊಂಡವರು, ಅಧ್ಯಾಪನ ಮಾಡಿದವರು, ಅರಗಿಸಿಕೊಂಡವರು, ವ್ಯಕ್ತಪಡಿಸಿದವರು. ಭಾರತೀಯತೆ ಏನು ಅಂತ ಅರ್ಥ ಆಗ್ಬೇಕಾದ್ರೆ ನಾವು ಮೂರು ಜನನ್ನು ತುಂಬಾ ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು. ಶ್ರೀರಾಮಕೃಷ್ಣರು, ವಿವೇಕಾನಂದರು, ಹೋಲಿ ಮದರ್. ಸೊ ಅವರು ಭಾರತೀಯ ಸಂಪ್ರದಾಯದಲ್ಲಿ ಶ್ರದ್ಧೆಯ ಪುನಃಸ್ಥಾಪನೆ, ಕೇವಲ ಅವರು ವೇದಾಂತ ಒಂದು ಇಟ್ಕೊಳ್ಳಿಲ್ಲ. ಅವರು ನಾನಾಗ್ಲೇ ಹೇಳಿದಾಗೆ ಎಲ್ಲ ಧರ್ಮ ಪ್ರಭೇದಗಳನ್ನ, ಮತ ಪ್ರಭೇದಗಳನ್ನ ಗುರುತಿಸಿದ್ರು, ಅದನ್ನ ಬಲಪಡಿಸಿದ್ರು. ಯಾರಿಗೂ ನೋಡಿ ಭಾವ ನಷ್ಟವಾಗದ ಹಾಗೆ ನಾವೇನ್ ಮಾಡ್ತೀವಿ, ಖಂಡಿಸ್ಬಿಡ್ತೀವಿ. ನಮ್ಮ ನಂಬಿಕೆ ನಿಮ್ಮ ನಂಬಿಕೆ ಬೇರೆ ಆಯ್ತು ಅಂದ್ರೆ ಅಲ್ಲಿ ಖಂಡನೆ ಬಂದ್ಬಿಡುತ್ತೆ ಮಧ್ಯದಲ್ಲಿ. ಆದ್ರೆ ಶ್ರೀರಾಮಕೃಷ್ಣರು ಯಾರನ್ನಾದ್ರೂ ಖಂಡಿಸಿದ್ದು ನೋಡಿದ್ದೀರಾ? ಧಾರ್ಮಿಕ ವಿಚಾರ, ನಿನ್ನ ನಡತೆ ಶುದ್ಧಿ ಇಲ್ಲ, ಅಥವಾ ನೀನು ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಕೆಲವು ಸಲ ಹೇಳಿರ್ಬೋದೇ ಹೊರತು, ನಿನಗೆ ಸಾಕಾರದಲ್ಲಿ ಇಷ್ಟವೋ ನಿರಾಕಾರದಲ್ಲಿ ಇಷ್ಟವೋ ಅಂತ ಕೇಳ್ತಾರೆ. ಹಿ ಈಸ್ ಓಪನ್ ಅಂಡ್ ಹಿ ಅಕ್ಸೆಪ್ಟ್ಸ್. ಆ ವಿಶೇಷತೆಯನ್ನ ನಾವು ಗುರುತಿಸ್ಬೇಕು. ಭಾರತೀಯತೆಯಲ್ಲಿ ಇರೋದಲ್ಲೇ. ಈಚ್ ಮ್ಯಾನ್ ಹ್ಯಾಸ್ ಇಸ್ ಓನ್ ರಿಲಿಜನ್ ಇನ್ ಇಂಡಿಯಾ ಅಂಡ್ ವಿ ಅಕ್ಸೆಪ್ಟ್, ವಿ ಎನ್ಕರೇಜ್. ಇನ್ನೊಂದು ಹೊಸ ಧರ್ಮ ಇದ್ರೆ ತಗೊಂಬರ ನೋಡೋಣ, ಹೊಸ ಐಟಮ್ ಅಂತೀವಿ ನಾವು. ಅಂದ್ರೆ ತಿನ್ನೋ ಐಟಮ್ ತರ ನಮ್ಮ ಖುಷಿ, ಅದು ನಮ್ಮ ವಿಶೇಷತೆ. ಸೊ ರಾಷ್ಟ್ರೀಯತೆಯನ್ನ ಬೆಳೆಸ್ತಾನೆ ಶ್ರೀರಾಮಕೃಷ್ಣರು. ಅಂದ್ರೆ ನಮ್ಮ ರಾಷ್ಟ್ರೀಯತೆ ಅಂತಂದ್ರೆ ಇದು ಬೇಸಿಕ್ ಸ್ಪಿರಿಟ್, ರಿಲಿಜಿಯಸ್ಲಿ ಸೆಕ್ಯುಲರ್. ಈ ರಾಷ್ಟ್ರೀಯತೆಯನ್ನ ಬೆಳೆಸ್ತಾನೆ ಆಧ್ಯಾತ್ಮಿಕ ಬೇರುಗಳನ್ನ ಬಲಪಡಿಸಿದ್ರು ಅನ್ನೋದು 4ನೇ ಅಂಶ. ಅವರು ಸಿಂಪಲ್ ಆಗಿ ಹೇಳ್ತಾರಲ್ಲ, ನಿಮ್ಮಲ್ಲಿ ಮತ್ತು ದೇವರಲ್ಲಿ ನಿಮಗೆ ಶ್ರದ್ಧೆ ಇರಲಿ, ಅಷ್ಟೇ ಅವ್ರು ಹೇಳೋದು. ವಿವೇಕಾನಂದರು ಹೇಳಿದ್ದು ಅದನ್ನೇ, ಹ್ಯಾವ್ ಫೇತ್ ಇನ್ ಯೋರ್ ಸೆಲ್ಫ್, ಲೆಟ್ ನಾಟ್ ದಿ ಬಾಕ್ಸ್ ಆಫ್ ಪಪ್ಪೀಸ್ ಫ್ರೈಟನ್ ಯು, ನೇ ನಾಟ್ ಇವನ್ ದ ಥಂಡರ್ ಬೋಲ್ಟ್ಸ್ ಫ್ರಮ್ ಹೆವನ್, ಬಿ ಬೋಲ್ಡ್, ಸ್ಟ್ಯಾಂಡ್ ಅಪ್ ಅಂಡ್ ವರ್ಕ್. ರಾಮಕೃಷ್ಣರು ಹೇಳಿದ್ನೇ ವಿವೇಕಾನಂದರು ಹೇಳಿದ್ರು, ವಿವೇಕಾನಂದರು ಹೇಳಿದ್ನೇ ಶ್ರೀರಾಮಕೃಷ್ಣರ ವಚನವೇದದಲ್ಲೂ ನಾವು ನೋಡೋದು. 5ನೇ ಅಂಶ, ಸ್ವಾತಂತ್ರ್ಯದ ಹೋರಾಟಕ್ಕೆ ಆಧ್ಯಾತ್ಮಿಕ ತಳಹದಿಯನ್ನ ಹಾಕ್ಕೊಟ್ರು. ಹೇಗೆ? ಸಿ, ವಿತೌಟ್ ಪ್ಯೂರಿಟಿ, ಒಂದು ಶುದ್ಧತೆ ಇಲ್ಲದೆ ಮನುಷ್ಯನ
ನಡತೆಯಲ್ಲಿ, ಮನಸ್ಸಿನಲ್ಲಿ, ಅವನ ಕಾರ್ಯಾಚರಣೆಯಲ್ಲಿ ಶುದ್ಧತೆ ಇಲ್ಲದೆ ಇದ್ರೆ ಸಂಕಲ್ಪ ಶುದ್ಧಿ ಇರಲ್ಲ. ಸಂಕಲ್ಪ ಶುದ್ಧಿ ಇಲ್ಲ ಅಂದ್ರೆ ಕಾರ್ಯ ಜಯ ಇರಲ್ಲ. ಹೇಗೆ ಇವರು ಆ ಒಂದು ಸ್ಪಿರಿಚುವಲ್ ಡೈಮೆನ್ಷನ್ನ ಪೊಲಿಟಿಕಲ್ ಕಾನ್ಷಿಯಸ್ನೆಸ್ ಜೊತೆ ಮಿಕ್ಸ್ ಮಾಡಿದ್ರು ಅನ್ನೋದಕ್ಕೆ ನಾವು ಡೈರೆಕ್ಟ್ ಆಗಿ ಮಾಡಲಿಲ್ಲ ಶ್ರೀರಾಮಕೃಷ್ಣರು. ಅವ್ರ ಕಾಲದಲ್ಲಿ ಅವರು ಕೆಲವರು ಪಾಶ್ಚಾತ್ಯರನ್ನ ನೋಡದೆ ನಾನು ದರ್ಶನ ಆಯಿತು, ಸಮಾಧಿ ಸ್ಥಿತಿಯಲ್ಲಿ ನಾನು ಅಲ್ಲೆಲ್ಲೋ ಹೋಗಿದ್ದೆ, ಬೇರೆ ಅವ್ರಿಗೆ ಭಗವಂತ ದರ್ಶನ ಕೊಡ್ತಾನೆ, ಭಗವತಿ ಆ ರೀತಿ ದರ್ಶನ ಕೊಡ್ತಾಳೆ. ಆದ್ರೆ ಅದು ನಿಜ ಆಗಿದ್ದು ವಿವೇಕಾನಂದರಿಂದ. ಅಂದ್ರೆ ಥ್ರೂ ವಿವೇಕಾನಂದ ಇಟ್ ಹ್ಯಾಪನ್. ಬಟ್ ಟು ಬಿಕಮ್ ಎ ವಿವೇಕಾನಂದ ವಿ ನೀಡ್ ಎ ರಾಮಕೃಷ್ಣ. ಒಬ್ಬ ವಿವೇಕಾನಂದ ನಿರ್ಮಾಣ ಆಗ್ಬೇಕಾದ್ರೆ ಶ್ರೀರಾಮಕೃಷ್ಣರು ಬರಬೇಕು. ಶ್ರೀರಾಮಕೃಷ್ಣರು ಇದ್ರೆ ವಿವೇಕಾನಂದ. ವಿವೇಕಾನಂದರು 1902ರಲ್ಲಿ ದೇಹ ಬಿಟ್ಟರು. ಹೇಗೆ ಅವರ ನ್ಯಾಷನಲ್ ಕಾನ್ಷಿಯಸ್ನೆಸ್ ಅಥವಾ ರಾಜಕೀಯ ಪ್ರಜ್ಞೆ ನಮ್ಮ ಭಾರತದ ಯುವಕರಲ್ಲಿ ಜಾಗೃತವಾಯಿತು ಅಂದ್ರೆ, ಎಲ್ಲಿವರೆಗೂ ನಮಗೆ ಸಾವಿನ ಭಯ ಇರುತ್ತೋ ಅಲ್ಲಿವರೆಗೂ ನಾವು ಹೋರಾಡೋಣ. ನಾವು ಮುಕ್ತಿಗಾಗಿ ಅಥವಾ ಬೇರೆ ಬೇರೆ ಆಧ್ಯಾತ್ಮಿಕ ಪ್ರಯತ್ನಗಳನ್ನು ಯಾಕೆ ಮಾಡ್ತೀವಿ ಅಂದ್ರೆ, ಪದೇ ಪದೇ ಸಾಯೋದು ಯಾತಕ್ರಿ ಬೇಕು ಅಂತ. ವೈ ವಿ ಆರ್ ಗೋಯಿಂಗ್ ಫಾರ್ ಮುಕ್ತಿ? ವಿ ಡೋಂಟ್ ವಾಂಟ್ ಟು ಡೈ ಎವ್ರಿ ನೌ ಅಂಡ್ ದೆನ್. ವಿ ವಾಂಟ್ ಎ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ದಿಸ್ ಎಟರ್ನಲ್ ಪ್ರಾಬ್ಲಮ್ ಲೈಕ್ ಲೈಫ್ ಅಂಡ್ ಬರ್ತ್. ಜನನ ಮರಣ ಚಕ್ರದಿಂದ ಆ ಭಯ ಇದೆಯಲ್ಲ, ಭಯ ಹೋಗ್ತದೆ. ವಿವೇಕಾನಂದ ಯಾವಾಗ ಮುಕ್ತಿ ಸಿಗತ್ ಗೊತ್ತಾ? ವಿವೇಕಾನಂದ ಹೇಳ್ತಾರಲ್ಲ, 100 ಸಲ ಅಲ್ಲ 1000 ಸಲ ನಾನು ನರಕಕ್ಕೆ ಬೇಕಾದ್ರೂ ಹೋಗಿ ಬರ್ತೇನೆ, ಎಲ್ಲಿವರೆಗೆ? ಈ ಜಗತ್ತಿನ ಕೊನೆಯ ಜೀವಿ ಮುಕ್ತವಾಗುವವರೆಗೆ ಅಂತ ಹೇಳ್ತಾರೆ. ಕಾಂಟ್ರಡಿಕ್ಟರಿ ಅನ್ಸುತ್ತೆ, ಬಟ್ ವಾಸ್ತವ ಅದು. ನೇಣುಗಲ್ಲಿನ ನೇಣುಗಂಬಗಳನ್ನ, ಆ ನೇಣಿನ ಹುರಿಯನ್ನ ಚುಂಬಿಸಿ ನಮ್ಮ ಕುತ್ತಿಗೆಯನ್ನ ಅದಕ್ಕೆ ಒಡ್ಡಕ್ಕೆ ತಯಾರಿದ್ದೀವಿ ಅನ್ನೋ ಯುವಜನಾಂಗ ನಿರ್ಮಾಣ ಆಗ್ಬೇಕಾದ್ರೆ ಶ್ರೀರಾಮಕೃಷ್ಣರ ಅಧ್ಯಾತ್ಮ ಕೆಲಸ ಮಾಡಿಲ್ವಾ? ವಿವೇಕಾನಂದರ ಫಿಲಾಸಫಿ ಕೆಲಸ ಮಾಡಿಲ್ವಾ? ಎಸ್, ಮಾಡಿದ್ದಾರೆ. 1902 ವಿವೇಕಾನಂದರ ದೇಹ ಬಿಡ್ತಾರೆ. 1905 ಮೊದಲ ಬಾಂಬು ಸಿಡಿಯುತ್ತೆ ಅಸೆಂಬ್ಲಿಲಿ ಬ್ರಿಟಿಷರ ವಿರುದ್ಧ. ಅಷ್ಟೇ ಅಲ್ಲ, ನಾವು ಚಂದ್ರಶೇಖರ್ ಆಜಾದ್, ಅಶ್ಫಾಕುಲ್ಲಾ ಖಾನ್ ಇವ್ರದೆಲ್ಲ ಲೈಫ್ ನೋಡಿದಾಗ ಅವರೆಲ್ಲರಿಗೂ ಜೀವನದ ಪಾವಿತ್ರ್ಯತೆ ಬಗ್ಗೆ, ಪರಿಶುದ್ಧತೆ ಬಗ್ಗೆ ಕಲ್ಪನೆ ಬಲವಾಗಿತ್ತು. ಬ್ರಹ್ಮಚರ್ಯ ಬಿಗಿಯಾಗಿ ಇದ್ರೆ ಮಾತ್ರ ನಾವು ಕ್ರಾಂತಿಕಾರಿಗಳಾಗೋದಕ್ಕೆ ಸಾಧ್ಯ ನಂಬಿದರು. ಚಂದ್ರಶೇಖರ್ ಆಜಾದ್ ಸಿಂಹ. ಆಮೇಲೆ ಸಂಘಟನೆಗಳು ಬಿದ್ದ ಕಾರಣಗಳನ್ನು ನಾವು ನೋಡಿದಾಗ ಅಲ್ಲೊಬ್ಬ ಲಂಪಟ ಕಾಣಿಸ್ಕೊಳ್ತಾನೆ. ಅದೆಲ್ಲ ಬೇರೆ ಕತೆ. ನಾನು ಯಾಕಿದೆಲ್ಲ ಹೇಳ್ತೀನಿ ಅಂದ್ರೆ, ಸಾವಿನ ಭಯವನ್ನ ಮೀರಿ ನಿಲ್ಲುವ ಯುವಜನಾಂಗವನ್ನ, ಅದಕ್ಕೆ ಬೇಕಾದ ಮಾನಸಿಕ ತಳಹದಿಯನ್ನ, ಸಾಮಾಜಿಕ ಚೌಕಟ್ಟನ್ನ ತಯಾರಿಸಿಕೊಟ್ಟವರು ಶ್ರೀರಾಮಕೃಷ್ಣರು. ಆ ಚೌಕಟ್ಟಿನೊಳಗೆ ಭಾರತೀಯತೆ, ಭಾರತ ಸ್ವಾತಂತ್ರ್ಯದ ಹಂಬಲ, ಯುವಜನ ಶಕ್ತಿ, ಈ ಚಿತ್ರಗಳನ್ನ ಕೂಡಿಸಿದವರು ವಿವೇಕಾನಂದ. ಈ ಸೂಕ್ಷ್ಮ ನಮ್ಗೆ ಅರ್ಥ ಆಗದೆ ಹೋದ್ರೆ ಶ್ರೀರಾಮಕೃಷ್ಣರನ್ನ ನಾವು ಅಂದ್ರೆ ಒಂದು ಮಟ್ಟದಲ್ಲಿ ಬರೀ ಧಾರ್ಮಿಕ ವ್ಯಕ್ತಿ ಅಂತ ಗುರುತಿಸ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ಆಗ ತಿಳ್ಕೋಬಾರ್ದು. ಹೋರಾಟಗಾರರನ್ನ ನಿರ್ಮಾಣ ಮಾಡಬೇಕು ಮುಂದಿನ ಪೀಳಿಗೆಗೆ ಅನ್ನೋ ದೃಷ್ಟಿಯಿಂದನೇ ನರೇಂದ್ರ ಅಂದ್ರೆ ಅವ್ರಿಗೆ ಜಾತ್ರೆ ಹೋರಿ ಇದ್ದಂಗೆ ಅಂತ ಹೇಳ್ತಾರೆ ಅವರು. ಜಾತ್ರೆಯಲ್ಲಿ ಹೋರಿಗಳನ್ನ ಕೊಂಡ್ಕೋಬೇಕಾದ್ರೆ ರೈತರು ಸುಮ್ಮನೆ ಹೀಗೆ ಬಾಲ ಮುಟ್ತಾರಂತೆ. ಯಾವ ಹೋರಿ ಜಂಪ್ ಮಾಡಿ ಅದು ಪ್ರತಿರೋಧವನ್ನ ತೋರಿಸೋದಲ್ವೋ ಅದನ್ನ ಕೊಂಡ್ಕೊಳ್ಳಲ್ಲ ಅವರು. ಯಾವುದು ಮುಟ್ಟಿದ ತಕ್ಷಣ ಚಂದ ಅಂತ ನೆಗೆದು ಹತ್ರ ಬಾಗ್ಬಿಡ್ತೀನಿ, ಒದ್ಬಿಡ್ತೀನಿ ಅಂತ ಅಂಥದ್ನ ಆಯ್ಕೆ ಮಾಡ್ಕೊಳ್ತಾರೆ. ಅಂದ್ರೆ ಕರ್ಮಕ್ಷೇತ್ರಕ್ಕೆ ಧುಮುಕಬೇಕಾದ್ರೆ ಆ ಒಂದು ಕ್ಷಾತ್ರ ಬೇಕು. ಸತ್ವಗುಣದ ಹೆಸರಲ್ಲಿ ಭಾರತೀಯತೆ ದೇಶ ಸತ್ತೋಗಿತ್ತು. ಅದನ್ನ ಪುನರ್ಜಾಗೃತಿಗೊಳಿಸಿದವರು ಶ್ರೀರಾಮಕೃಷ್ಣರು. ಮುಂದಿನ ಜನಾಂಗ ಅದಕ್ಕೆ ಸಾಕ್ಷಿಯಾಗಿ ನಿಲ್ತು. ಮುಂದಿನ
ಒಂದು ಯುವ ಜನಾಂಗ. ಈ ರಾಷ್ಟ್ರೀಯ ಒಗ್ಗೂಡುವಿಕೆಗೆ ಒಂದು ಆಧ್ಯಾತ್ಮಿಕ ಲೇಪವನ್ನು ಶ್ರೀರಾಮಕೃಷ್ಣರು ಕೊಡ್ತಾರೆ. ಅವರು ಒಂದು ಸೆಂಟೆನ್ಸ್ ಅಗೇನ್ ಇದಕ್ಕೆ ಸಂಬಂಧಪಟ್ಟಾಗೆ, ಹೃತ್ಪೂರ್ವಕವಾಗಿ ಕರೀರಿ ಅವನಿಗೆ ಕೇಳಿಸುತ್ತೆ ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ಅಂದ್ರೆ ಭಗವಂತನನ್ನ ಕರೀರಿ ಅಂತ. ಆರನೇದು ವಿಶ್ವಪ್ರೇಮ ಮತ್ತು ಸಹಿಷ್ಣುತೆ. ನಾವೆಲ್ಲ ನಾನಾಗ್ಲೇ ಹೇಳಿದಾಗೆ ಬಾಯಲ್ಲಿ ಮಾತಾಡ್ತೀವಿ ವಿಶ್ವಪ್ರೇಮ, ಭಾತೃತ್ವ ಇದೆಲ್ಲ, ಆದ್ರೆ ನಿಜವಾಗ್ಲೂ ಇರುತ್ತಾ, ಇದೆಯಾ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಂಡಾಗ ಎಷ್ಟೋ ಸಲ ಇಲ್ಲ ಅನ್ಸುತ್ತೆ. ಆದರೆ ಶ್ರೀರಾಮಕೃಷ್ಣರಲ್ಲಿ ಅದು 100% ಇತ್ತು. ಅವರು ಎಲ್ಲವೂ ಭಗವಂತನ ರೂಪವೇ, ಅದು ಫಿಲಾಸಫಿ ಅಲ್ಲ. ಅವರು ಮಾತೆಗೆ ನೈವೇದ್ಯ ಮಾಡುವಾಗ ಬೆಕ್ಕು ಬಂದ್ರೆ ಒಂದೊಂದಿನ ಅದಕ್ಕೂ ನೈವೇದ್ಯ ಮಾಡೋರು. ತಗೋ ನೀನು ಅಮ್ಮನ ಸ್ವರೂಪ, ನೀನು ತಾಯಿ ಕಾಳಿ ಅಂತ. ಸೊ ಎಲ್ಲ ಅಂಥದ್ರಲ್ಲಿ ಮನುಷ್ಯರನ್ನ ದೂರಗೊಳಿಸಿದ್ ಅವ್ರು ಯಾರು, ನೀವು ಇಡೀ ಅವರ ಬದುಕನ್ನ ನೋಡಿ, ಅವರು ಹೃದಯ ರಾಮನನ್ನು ಕೂಡ ಅವರು ತಿರಸ್ಕರಿಸಲ್ಲ. ಎಷ್ಟು ಕಷ್ಟ ಕೊಡ್ತಾನೆ ಅವನು ಕೊನೆಯಲ್ಲಿ. ಮತ್ತೆ ಇನ್ನೊಂದಿನ ಹೇಳಿದ್ದೆ ನಾನು, ಒಬ್ಬ ಪೂಜಾರಿ ಅವ್ರಿಗೆ ಒದ್ದು ಹೊಡೆದು ಎಲ್ಲ ಮಾಡಿರ್ತಾನೆ. ಅವರ ಬಾಯಿಂದ ಯಾರನ್ನಾದರೂ ನಿಂದಿಸಿದ ಒಂದು ಪ್ರಸಂಗ ತೋರಿಸಿ ನನಗೆ, ದೇಶದವ್ರನ್ನಾಗ್ಲಿ ವಿದೇಶದವ್ರನ್ನಾಗ್ಲಿ. ಅವರು ನಮ್ಮ ಮಕ್ಕಳೇ ಅನ್ನೋ ರೀತಿಯಲ್ಲಿ. ಇದು ಮುಂದೆ ಎಷ್ಟು ಚೆನ್ನಾಗಿ ವ್ಯಕ್ತವಾಗುತ್ತೆ ರೀ. ವಿವೇಕಾನಂದರು ಹೊರಗಡೆ ಅವ್ರನ್ನ ಕರ್ಕೊಂಡು ಬರ್ತಾರೆ, ವಿದೇಶಿ ಶಿಷ್ಯರನ್ನ ಕರ್ಕೊಂಡು ಬಂದಾಗ ಹೋಲಿ ಮದರ್ ಹೇಗೆ ಅವ್ರನ್ನ ಸ್ವೀಕರಿಸ್ತಾರೆ. ಅವರೆಲ್ಲ ಶ್ರೀರಾಮಕೃಷ್ಣರ ಬೇರೆ ಬೇರೆ ರೂಪಗಳು. ಯಾರು? ಸ್ವಾಮಿ ವಿವೇಕಾನಂದರು, ಹೋಲಿ ಮದರ್. ನಿವೇದಿತನ ಗಲ್ಲ ಎತ್ತಿ ಬರಮಾಡ್ಕೊಂಡು ಅವಳಿಗೆ ಸಿಹಿ ಕೊಟ್ಟು 5 ರೂಪಾಯಿಯನ್ನು ಕೊಡ್ತಾರೆ ಅವಳಿಗೆ. ಮೊದಲ ಸಲ ಮಗಳು ಮನೆಗೆ ಬಂದಿದ್ದಾಳೆ ಅನ್ನೋ ಭಾವ. ಸ್ವಾಮಿ ವಿವೇಕಾನಂದರು ಹೇಗೆ ನೋಡ್ಕೊಂಡ್ರು? ನಿವೇದಿತಾ ವಾಸ್ ಇಸ್ ಡಾಟರ್, ಮಾನಸ ಪುತ್ರಿ. ಜೋಸೆಫಿನ್ ಮೆಕ್ಲಾಯ್ಡ್, ಓಲೆಬುಲ್, ಆಮೇಲೆ ಗುಡ್ವಿನ್ ಮೆಕ್ಲಾಯ್ಡ್ ಮನೆತನದವರು, ಜೋಸೆಫ್ ಲಿಯಾನ್. ನೋಡಿ ಎಷ್ಟು ಜನ ಪಾಶ್ಚಾತ್ಯರು. ಗುಡ್ವಿನ್ ಬಂದು ನಮ್ಮ ಜೊತೆ ಕ್ರಿಕೆಟ್ ಆಡಿ ಕೊನೆಗೆ ಊಟಿಲಿ ಅವನು ಪ್ರಾಣ ಬಿಡ್ತಾನೆ. ಅಂದ್ರೆ ಅಷ್ಟು ಸೇವೆ ಮಾಡ್ತಾನೆ. ಇಲ್ಲಿ ನಿವೇದಿತಾ ಎಷ್ಟು ಕೆಲಸ ಮಾಡ್ತಾಳೆ. ಯಾರು ಹೊರಗಿನವ್ರು? ನಮಗೆ ಶ್ರೀರಾಮಕೃಷ್ಣರ ಕಾಲದಲ್ಲೇ ಅದು ಶುರು ಆಗಿತ್ತು. ಅವರೇನಾದರೂ ಕರ್ಮಠ ಪೂಜಾರರು, ಆಚಾರ್ಯರು, ಅರ್ಚಕರು ಆಗಿದ್ರೆ ಆಗ್ತಿತ್ತ? ಇದೆಲ್ಲ ಯೋಚನೆ ಮಾಡೋಣ. ಸೊ ವಿಶ್ವಪ್ರೇಮ ಮತ್ತು ಸಹಿಷ್ಣುತೆ ಅವ್ರ ಕಾಲದಲ್ಲೇ ಶುರುವಾಗಿತ್ತು. ಅವರು ಯಾರನ್ನು ಮೇಲು ಕೀಳು ಅಂತ ನೋಡಿದವರಲ್ಲ, ಎಲ್ಲ ಮತಗಳ ನಡುವೆ ಸೌಹಾರ್ದತೆಯನ್ನ ಕಾಣೋದಕ್ಕೆ ಅವರು ಬಯಸ್ತಾ ಇದ್ರು. ಯಾಕೆ? ವೇರ್ ಡಿಡ್ ಯು ಫೈಂಡ್ ದಿಸ್ ಫಾರ್ಮುಲಾ? ನೀನು ಎಲ್ಲರಲ್ಲೂ ದೇವರನ್ನು ನೋಡಿದಾಗ ಯಾರನ್ನು ತಾನೇ ದ್ವೇಷಿಸಲು ಸಾಧ್ಯ ಅಂತ ಕೇಳ್ತಾರವ್ರು. 7ನೇ ಪಾಯಿಂಟು, ಧರ್ಮ ಮತ್ತು ದೈನಂದಿಕ ಬದುಕನ್ನ ಒಗ್ಗೂಡಿಸಿದ್ರು. ನಾವೆಲ್ಲ ಸಾಧನೆಗೆ ಬೇರೆ ಸಮಯ ಇಟ್ಕೊಳ್ತೀವಿ, ನಮ್ಮ ಜೀವನದ ಕ್ರಮಗಳನ್ನ ಬೇರೆ, ಅಂದ್ರೆ ದೈನಂದಿನ ಚಟುವಟಿಕೆ ಬೇರೆ, ನಮ್ಮ ಸಾಧನೆ ಬೇರೆ, ನಾವು ಡಿವೈಡ್ ಮಾಡ್ಕೋತೀವಿ. ಶ್ರೀರಾಮಕೃಷ್ಣರಿಗೆ ಅದಲ್ಲ, ಮತ್ತು ಅವ್ರು ಅದನ್ನೇ ನಮಗೂ ಹೇಳ್ಕೊಟ್ಟಿದ್ದು. ದೈನಂದಿನ ಚಟುವಟಿಕೆ, ದೈನಂದಿನ ಯಾವ ನಾವು ಕೆಲಸಗಳನ್ನು ಮಾಡಿದ್ರೂ ಕೂಡ ಅಲ್ಲಿ ಶ್ರದ್ಧೆ ಇದ್ರೆ, ಅಲ್ಲಿ ಪ್ರೀತಿ ಇದ್ರೆ, ಅಲ್ಲಿ ನಾವು ತಾಧ್ಯಾತ್ಮ ಭಾವವನ್ನು ಅನುಭವಿಸಿದ್ರೆ ಅದೇ ಕರ್ಮ ಯೋಗ. ಅದನ್ನು ಒಗ್ಗೂಡಿಸ್ತಾರೆ, ಧರ್ಮ ಮತ್ತು ದೈನಂದಿನ ಬದುಕನ್ನ. ಅಲ್ಲಿವರೆಗಿನ ನಮ್ಮ ಧರ್ಮಗಳು ಸನ್ಯಾಸಿಗಳನ್ನ ಮತ್ತು ಗೃಹಸ್ಥರನ್ನ ಪ್ರತ್ಯೇಕಿಸುವಂತ ಒಂದು ಕಾರ್ಯವನ್ನ ಮಾಡಿದ್ವು ಅಂತ ನಾವು ಹೇಳ್ಬೋದು. ದೋ ಇಟ್ ವಾಸ್ ನಾಟ್ ವೆರಿ ಕಣ್ಣಿಗೆ ಕಾಣೋ ಆಗಿಲ್ಲದೆ ಇದ್ರು, ಇಟ್ ವಾಸ್ ಅಪರೆಂಟ್, ಅಲ್ಲಿ ಇತ್ತು ಅದು. ದೋ ಇಟ್ ವಾಸ್ ನಾಟ್ ಅಪಿಯರಿಂಗ್ ರಿಯಲಿಸ್ಟಿಕ್, ಇಟ್ ವಾಸ್ ಅಪರೆಂಟ್, ಅಂದ್ರೆ ಸೂಕ್ಷ್ಮವಾಗಿತ್ತು. ಧರ್ಮ, ಮುಕ್ತಿ, ಅಧ್ಯಾತ್ಮ, ಸಾಧನೆ
ಇದೆಲ್ಲ ಸನ್ಯಾಸಿಗಳಿಗೆ, ಗೃಹಸ್ಥರಿಗಲ್ಲ ಅಂತ. ಆದರೆ ಗೃಹಸ್ಥರಿಗೂ ಒಂದು ಭರವಸೆಯನ್ನು ಕೊಡೋದಕ್ಕೆ ತಾವೇ ಒಂದು ಮಾದರಿ ಗೃಹಸ್ಥರಾದರು ಶ್ರೀರಾಮಕೃಷ್ಣ. ತಾವೇ ಗೃಹಸ್ಥರು. ಅದರಿಂದ ಗೃಹಸ್ಥರಿಗೆ ಅಭಯ, ಹೆದರ್ಕೋಬೇಡಿ, ನೀವು ಕೂಡ ಮುಕ್ತಿಯನ್ನ ಕಾಣಬಲ್ಲಿರಿ, ನೀವು ಕೂಡ ಧಾರ್ಮಿಕರಾಗಬಲ್ಲಿರಿ. ಹೇಗೆ ಅದನ್ನ ಹೇಳಿಕೊಟ್ರವರು? ಭಕ್ತಿಯನ್ನ ಸರಳ ಕ್ರಿಯೆಗಳಿಗೆ ಇಳಿಸಿದ್ರು. ಭಕ್ತಿ ಅನ್ನೋದನ್ನ ಸರಳವಾದ ಕ್ರಿಯೆ. ಪ್ರೀತಿಯಿಂದ ಕರೀರಿ ಭಗವಂತನನ್ನ, ಶ್ರದ್ಧೆಯಿಂದ ಕರೀರಿ, ಅಷ್ಟೇ. ಇಷ್ಟು ಮಾಡಿದ್ರೆ ಸಾಕು. ಯಾರು ಭಗವಂತನನ್ನು ಹೃತ್ಪೂರ್ವಕವಾಗಿ ಪ್ರಾರ್ಥಿಸುತ್ತಾನೋ ಅವನು ಯಾರಿಗೂ ಹೆದರಬೇಕಾಗಿಲ್ಲ. ಸ್ಟೇಟ್ಮೆಂಟ್ ಕೊಟ್ರು. ಇದಕ್ಕಿಂತ ಇನ್ನೇನ್ ಬೇಕು? ನಾವು ಶ್ರೀರಾಮಕೃಷ್ಣರನ್ನ ಗಟ್ಟಿಯಾಗಿ ನಂಬಿದ್ರೆ ನಮ್ಗಿನ್ ಯಾವ ಭಯನೂ ಇರಬಾರ್ದು. ನಿಜವಾಗ್ಲೂ ನಾವು ನಂಬಿದ್ದೇ ಆದ್ರೆ, ಅಥವಾ ಏನೇ ಬಂದರೂ ಎದುರಿಸುವಂತ ಒಂದು ಧೈರ್ಯ ಇರಬೇಕು. ಇದು 7ನೇದು. 8ನೇ ಅಂಶ ಬಂಗಾಳದ ಪುನರುಜ್ಜೀವನ. ಯಾಕದು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ನೀವು ಯೋಚನೆ ಮಾಡಿ, ಬೆಂಗಾಲ್ ಸ್ಟ್ರಾಟಜಿಕಲಿ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಇಂಡಿಯಾ ಬಹಳ ಕಾಲದಿಂದ. ಯಾಕೆ ಅಂದ್ರೆ ಅದೊಂದು ಬಂದರು, ಕಲ್ಕತ್ತಾ, ಇಟ್ಸ್ ಅ ಪೋರ್ಟ್ ಸಿಟಿ. ಮತ್ತು ಯಾವುದೇ ಬದಲಾವಣೆ ಆಗ್ಬೇಕಾದ್ರೆ, ಯಾವುದೇ ಹೊರಗಿನ ಪ್ರಭಾವ ಬೀರಬೇಕಾದ್ರೆ ಅದು ಇಂತಹ ಪೋರ್ಟ್ ಸಿಟಿ ಮೇಲೆ ಆಗುತ್ತೆ. ವಿದೇಶಿಯರು ಬಂದು ಇಳಿದ್ರೆ ಎಲ್ಲಿ ಇಳಿದ್ರು ಅವಾಗಿನ ಕಾಲದಲ್ಲಿ? ಇವಾಗ ಬಿಡಿ, ಎಲ್ಲ ಕಡೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ಬಿಟ್ಟಿದೆ, ಅವಾಗ ಇರಲಿಲ್ಲ. ಸೊ ಬಂಗಾಳದ ಮೇಲೆ ಆಂಗ್ಲರ ಪ್ರಭಾವ ತುಂಬಾ ಇತ್ತು. ಆಮೇಲೆ ಬಂಗಾಳದಿಂದ ಸರಕುಗಳು ಬೇರೆ ಕಡೆಗೆ ಸಾಗಾಣಿಕೆ ಆಗ್ತಿತ್ತು. ಯಾವಾಗ ಸರಕು ಬರುತ್ತೋ ಅದ್ರ ಜೊತೆ ಜನನೂ ಬರ್ತಾರೆ. ಹಾಗೆ ಜನನೂ ಬಂದಾಗ ಪ್ರಭಾವನೂ ಬರುತ್ತೆ. ಉದಾಹರಣೆಗೆ ನಮ್ಮಲ್ಲಿ ಕಾಫಿ ಟೀ ಅಂತ ಅಭ್ಯಾಸ ಇರಲೇ ಇಲ್ಲ. ಇತ್ತೀಚೆಗೆ ಅಂದ್ರೆ 1940s 50s ಅಲ್ಲಿ ಅದು ಹೆಚ್ಚು ಪ್ರಚಲಿತವಾಯಿತು. ಅಲ್ಲಿವರೆಗೂ ನಮಗೆ ಹಾಲು ಅಥವಾ ಕಷಾಯ ಇಂಥವಿರ್ತಿತ್ತು. ಆದ್ರೆ ಇವತ್ತು ಮನೆ ಮನೆಗಳಲ್ಲಿ ಕಾಫಿ, ಟೀ. ಅಂದ್ರೆ ನಾನು ಹೇಳ್ತಾ ಇರೋದು, ಇಟ್ಸ್ ಆಲ್ ದಿ ಇನ್ಫ್ಲೂಯೆನ್ಸ್ ಆಫ್ ಇಂಪೋರ್ಟೆಡ್ ಕಲ್ಚರ್. ಬಂಗಾಳ ಅದಕ್ಕೆ ಮುಖ್ಯವಾಗಿತ್ತು. ಆಮೇಲೆ ನೆನ್ಪಿಟ್ಕೊಳ್ಳಿ, ಒಂದು ದೇಶವನ್ನ ಆಕ್ರಮಿಸ್ಕೊಳ್ಬೇಕಾದ್ರೆ ರಾಜಕೀಯವಾಗಿ ಮೊದಲು ಕತ್ತಿ, ಬಂದೂಕು, ಪಿರಂಗಿ, ಕೋಟೆ ಕೊತ್ತಲಗಳನ್ನ ಆಕ್ರಮಿಸ್ಕೊಳ್ಳೋದು. ಅದಾದ್ಮೇಲೆ ಕಲ್ಚರಲ್, ಸಾಂಸ್ಕೃತಿಕವಾಗಿ ನಮ್ಮನ್ನ ಅವರು ಆಕ್ರಮಿಸ್ಕೊಳ್ತಾ ಇರ್ತಾರೆ. ಬಂಗಾಳದಲ್ಲಿ ಅದಾಗೋಗಿತ್ತು. ಬೆಸ್ಟ್ ಎಕ್ಸಾಂಪಲ್ ಅವಾಗ ಯಂಗ್ ಬೆಂಗಾಲ್, ವಿವೇಕಾನಂದ್ರೆ ರೇಗಿಸ್ತಾ ಇರ್ತಾರೆ, ಅವರೇ ಒಂದು ಕಾಲದಲ್ಲಿ ಯಂಗ್ ಬೆಂಗಾಲ್ ಆಗ್ಬಿಟ್ಟಿದ್ರು. ಶ್ರೀರಾಮಕೃಷ್ಣರ ಪ್ರಭಾವಕ್ಕೆ ಬಂದು ಅವರು ಟ್ರ್ಯಾಕಿಗೆ ಬಂದರು. ಬಟ್ ಅವ್ರ ತಲೆ ಒಳಗಿತ್ತು ಅವರ ಆ ಶುದ್ಧತೆ, ನಾನು ಹೀಗಿರ್ಬೇಕು, ಅಥವಾ ನನ್ನ ದೇಶದ ಒಂದು ಏನು ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇತ್ತು. ಅದರಿಂದ ಬಚಾವಾದ್ರು ಅಂತ ತಿಳ್ಕೊಳ್ಬೋದು, ಅಥವಾ ಅವರು ಮತ್ತೆ ಅವತಾರ ಅಂತೆಲ್ಲ ತಿಳ್ಕೊತೀವಿ. ಇರಲಿ, ಯಾಕೆ ಬಂಗಾಳದ ಪುನರುಜ್ಜೀವನ ಮುಖ್ಯ ಆಯ್ತು ಅಂದ್ರೆ, ಅದು ದೇಶದ ಮುಖ್ಯ ನಾಡಿಯಾಗಿತ್ತು. ಸೊ ಅಲ್ಲಿ ಬೌದ್ಧಿಕ ಕ್ರಾಂತಿ ನಡೀತಾ ಇತ್ತು, ಇಂಟೆಲೆಕ್ಚುಯಲ್ ರೆವಲ್ಯೂಷನ್. ಇವತ್ತು ನೋಡಿ, ಮುಖ್ಯವಾದ ಬರಹಗಾರರು, ಮುಖ್ಯವಾದ ಚಿಂತಕರು ಬಂಗಾಳದಿಂದನೇ ಇವತ್ತು ಬಂಗಾಳ ನಮಗೆ ಮುಖ್ಯ ನಾಡಿ. ಅದನ್ನು ಉಳಿಸ್ಕೊಳ್ಳೋದು ಮುಖ್ಯ ಅಂತಾನೆ ಒದ್ದಾಡ್ತಾ ಇರೋದು. ಸೊ ಆ ಬೌದ್ಧಿಕ ಇಂಟೆಲೆಕ್ಚುಯಲ್ ರೆವಲ್ಯೂಷನ್ಗೆ ಸ್ಪಿರಿಚುವಲ್ ಟಚ್ ಕೊಡ್ತಾರೆ. ಅವಾಗಿನ ಕಾಲದ ಯಾರ್ಯಾರು ಮುಖ್ಯವಾದ ಚಿಂತಕರಿದ್ರೋ, ಅವನು ಮೈಕೇಲ್ ಮಧುಸೂದನ ದತ್ತ ಇರ್ಬೋದು, ತದನಂತರ ಬಂದಂತ ಟಾಗೋರರ ಮನೆತನದವ್ರು ಇರ್ಬೋದು, ಅವರೆಲ್ಲರ ಮೇಲೆ ಶ್ರೀರಾಮಕೃಷ್ಣರ ಪ್ರಭಾವ ಇತ್ತು. ಇನ್ಕ್ಲೂಡಿಂಗ್ ಈ ಬ್ರಹ್ಮ ಸಮಾಜ, ಆ ಸಮಾಜ, ಈ ಸಮಾಜ, ಅವರೆಲ್ಲರ ಮೇಲೆ. ಈ ಬೌದ್ಧಿಕ ಕ್ರಾಂತಿಗೆ ಆಧ್ಯಾತ್ಮಿಕ ಲೇಪ ಸಿಕ್ಕದೇ ಇದ್ದಿದ್ರೆ ಭಾರತ ಸಂಪೂರ್ಣವಾಗಿ ಕೈಬಿಟ್ಟು ಹೋಗ್ತಾ ಇತ್ತು. ಅದಿನ್ನೊಂದು ಇಂಗ್ಲೆಂಡ್ ಆಗ್ಬಿಡೋದು, ಅದಿನ್ನೊಂದು ಅಮೆರಿಕ ಆಗ್ಬಿಡೋದು, ಅದಿನ್ನೊಂದು ಇನ್ನೇನೋ ಆಗ್ಬಿಡ್ತಾ ಇತ್ತು. ಖಂಡಿತ ಭಾರತ ಆಗ್ತಿರ್ಲಿಲ್ಲ. ಶ್ರೀರಾಮಕೃಷ್ಣರು ಬಂದಿದ್ರಿಂದ ನಾವು ಬಚಾವ.
ಅವರು ಚಿಂತಕರು, ಬರಹಗಾರರು, ಕಲಾವಿದರು, ಸಮಾಜ ಸುಧಾರಕರು, ಎಲ್ಲರ ಮೇಲೆ ಪ್ರಭಾವ ಬೀರಿದ್ರು. ಬಂಗಾಳದ ಎಲ್ಲ ಥಿಯೇಟರ್ಗಳಲ್ಲಿ ಇವತ್ತು ನೋಡಿ ನೀವು ನಾಟಕ ಮಂದಿರಗಳಲ್ಲಿ ಶ್ರೀರಾಮಕೃಷ್ಣರ ಫೋಟೋ ಇದೆ. ಬಿಕಾಸ್ ಯಾಕೆ ಹೇಳಿ, ನಿಜವಾಗಿ ನಾಟಕವನ್ನ ಅರ್ಥ ಮಾಡಿಕೊಂಡು ಅನುಭವಿಸ್ತಾ ಇದ್ದವರು ಇವಾಗ ಥರ್ಮಾಮೀಟರ್ ಫಾರ್ ಎ ಪ್ಲೇ. ಒಂದು ನಾಟಕ ಎಷ್ಟು ಯಶಸ್ವಿಯಾಗಿದೆ, ಒಂದು ನಾಟಕ ಎಷ್ಟು ಸೊಗಸಾಗಿದೆ ಅನ್ನೋದಕ್ಕೆ ಅವರು ಥರ್ಮಾಮೀಟರ್ ತರ ಕೆಲಸ ಮಾಡೋರು. ಅಂದ್ರೇನು, ಆ ನಾಟಕದಲ್ಲಿ ಬಾಗ್ಲಾಗ್ತದ 5 ನಿಮಿಷ, ನಾಟಕಗಳು ನಡೀಬೇಕಾದ್ರೆ ಶ್ರೀರಾಮಕೃಷ್ಣರು ಎಷ್ಟು ಸಲ ಸಮಾಧಿಗೆ ಹೋಗ್ತಾರೆ, ಎಷ್ಟು ಸಲ ಅವರು ಭಗವಂತನ ಜೊತೆ ತಾಧ್ಯಾತ್ಮ ಭಾವವನ್ನು ಹೊಂದುತ್ತಾರೆ ಅನ್ನೋದ್ರ ಮೇಲೆ ಆ ನಾಟಕದ ಯಶಸ್ಸು, ಆ ನಾಟಕದ ಪ್ರಭಾವ ನಿರ್ಧಾರ ಆಗ್ತಾ ಇತ್ತು. ಅದಲ್ಲದೆ ಅಂದಿನ ಕಾಲದ ಪ್ರಖ್ಯಾತ ನಾಟಕಕಾರ ಗಿರೀಶ್ ಚಂದ್ರ ಘೋಷ್, ಅವನಿವ್ರ ಶಿಷ್ಯ, ಪಟ್ಟ ಶಿಷ್ಯ, ಕೆಟ್ಟ ಶಿಷ್ಯ, ಆಮೇಲೆ ಒಳ್ಳೆ ಸಂತ ಆಗುತ್ತೆ, ಒಳ್ಳೆ ಮನುಷ್ಯ ಆಗುತ್ತೆ. ಅವನು ಯಾವಾಗ ಇವ್ರನ್ನ ಆರಾಧ್ಯ ದೈವ ಅಂತ ಸ್ವೀಕರಿಸ್ತಾನೆ, ನಾಟಕ ಶಾಲೆಗಳಲ್ಲಿ ಶ್ರೀರಾಮಕೃಷ್ಣರ ಚಿತ್ರ ಇವತ್ತಿಗೂ ನೀವು ಯಾವುದೇ ನಾಟಕಕ್ಕೆ ಹೋಗಿ, ಯಾವುದೇ ನಾಟಕ ಶಾಲೆಗೆ ಹೋಗಿ, ಶ್ರೀರಾಮಕೃಷ್ಣರ ಭಾವಚಿತ್ರ ಅಲ್ಲಿದೆ. ಅವ್ರೇನು ಹೇಳ್ತಾರೆ, ಅವರು ನೋಡಿ, ಆ ನಾಟಕಕಾರರ ಬದುಕುಗಳು ಬೇರೆ ಬೇರೆ ಕಾರಣಗಳಿಗೆ, ಬೇರೆ ಬೇರೆ ಪ್ರಭಾವಗಳಿಗೆ ಒಳಗಾಗಿ ಕಲಾವಿದರು ಹಾಗೆ ಇರ್ತಾರೆ, ನಾವೇನು ಮಾಡೋಕ್ಕಾಗಲ್ಲ. ಅದದು ಕಲೆಯ ಒಂದು ನೆಗೆಟಿವ್ ಸೆಳೆತ ಅಂತ ಹೇಳ್ಬೋದು. ತುಂಬ ಕಷ್ಟ ಒಬ್ಬ ಕಲಾಕಾರ ತನ್ನ ನೈತಿಕ ಶುದ್ಧತೆಯನ್ನು ಕಾಪಾಡಿಕೊಳ್ಳೋದು. ಅದಕ್ಕೆ ಶ್ರೀರಾಮಕೃಷ್ಣರಂತ ಸ್ಪರ್ಶ ಸಿಕ್ಕದೆ ಹೋದರೆ ಕಷ್ಟ. ಅಲ್ಲಿಯ ನಟ ನಟಿಯರು, ಅವ್ರ ಮೇಲೆಲ್ಲ ಇವ್ರ ಪ್ರಭಾವ ಇರುತ್ತೆ. ಎಷ್ಟೋ ಮಟ್ಟಿಗೆ ಅಂದರೆ ಅವರಲ್ಲಿ ಎಷ್ಟೋ ಜನ ಪರಿವರ್ತನೆ ಹೊಂದುತ್ತಾರೆ. ಇವ್ರ ಚಿತ್ರಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಾರೆ. ಮಧುರ ಹೋದ್ಮೇಲೂ, ಗಿರೀಶ ಹೋದ್ಮೇಲೂ ನಟರು ನಟಿಯರು ಸಂಪರ್ಕದಲ್ಲಿರ್ತಾರೆ. ಯಾತಕ್ಕೆ ಇದನ್ನು ಹೇಳಿದೆ, ಅವ್ರನ್ನೆಲ್ಲ ದೂರ ಇಟ್ಟಿದ್ರು. ನೀವು ಮುಟ್ಟಲಾರದವರು ಅಂದ್ರೆ ಶೂದ್ರರು ಅಥವಾ ಆದರೆ ಅನ್ಟಚಬಲ್ಸ್ ಅಂತಲ್ಲ, ಬಹಿಷ್ಕೃತರು ಅಂತ. ವಿನೋದಿನಿ ಅಂತ ಒಬ್ಳು ನಟಿ, ಅವಳ ಚಾರಿತ್ರ್ಯ ಅಷ್ಟು ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ತಾರೆ. ಅದು ನಮ್ಗೆ ಅದರಿಂದ ಏನು ತೊಂದರೆ ಇಲ್ಲ ಬಿಡಿ. ಯಾಕೆ ಮಾತು ಹೇಳಿದೆ ಅಂದ್ರೆ, ಅವಳದೊಂದು ಶ್ರೀರಾಮಕೃಷ್ಣರ ಪಾದ ಮುಟ್ಟಿ ನಮಸ್ಕಾರ ಮಾಡಿದಾಗ ಅವ್ರಿಗೆ ಚೇಳು ಕುಟುಕ್ದಾಗ ಆಗುತ್ತೆ, ಅದ್ರ ಸಹಿಸ್ಕೊಳ್ತಾರೆ. ಮತ್ತೆ ಗಂಗಾ ಇದರಿಂದ ಅವರು ಕೋಣೆಯಲ್ಲಿ ಯಾವಾಗಲೂ ಗಂಗೆಯ ಪಾದಕ್ಕೆ ಇದನ್ನ ಇಟ್ಕೊಂಡಿರ್ತಾರೆ, ನೀರನ್ನು, ಅದರಿಂದ ಪಾದವನ್ನ ಪದೇ ಪದೇ ತೊಳ್ಕೊಳ್ತಾರೆ. ಪಾಪ ಅವಳು ಅಲ್ಲೇ ಇರ್ತಾಳೆ, ಅವಳಿಗೆ ಸಂಕಟ ಆಗುತ್ತೆ ಅಂತ ಅವಳಿಗೆ ಸಮಾಧಾನ ಮಾಡೋತರ. ನಾವೆಲ್ಲ ಈಗ ಒಂದು ಒಳ್ಳೆ ಹಾಡು ಕೇಳೋಣ, ನಾವೀಗ ಭಗವದ್ ವಿಷಯವಾಗಿ ಮಾತಾಡೋಣ ಅಂತ ಅವಳು ಪ್ರೀತಿಯಿಂದ ಮಾತಾಡಿಸ್ತಾರೆ. ಲೆಟ್ ಹರ್ ನಾಟ್ ಫೀಲ್ ಗಿಲ್ಟಿ ಅಂತ. ಆಮೇಲೆ ಅವ್ರಿಗೆ ಹೇಳ್ತಾರೆ, ಇನ್ಮೇಲೆ ನೀನು ಸ್ವಲ್ಪ ದೂರದಿಂದ ನಮಸ್ಕಾರ ಮಾಡು. ಅದನ್ನು ನೋವಾಗ್ದಾಗ ಹೇಳ್ತಾರೆ. ಅವರು ಯಾರನ್ನು ದೂರ ಮಾಡಲಿಲ್ಲ. ಚಿಂತಕರು, ಬರಹಗಾರರು, ಅವರು ಯಾರು ಆಗಿರಲಿ, ಅವ್ರೇನು ಹೇಳ್ತಾರೆ ಅಂದ್ರೆ, ಅವರು ವಿನೋದಿನಿಗೂ ಇದನ್ನು ಹೇಳ್ತಾರೆ, ಭಗವಂತನ ಕೃಪಾ ಮಾರುತ ಸದಾ ಬೀಸ್ತಾ ಇರುತ್ತೆ, ಹಾಯಿ ಬಿಚ್ಚಬೇಕು ಅಷ್ಟೇ. ಇವತ್ತೆಲ್ಲ ಎಂಜಿನ್, ಹಡಗುಗಳೆಲ್ಲ ಎಂಜಿನ್ನಲ್ಲಿ ನಡೆಯುತ್ತೆ. ಆದರೂ ಹೈ ಸೀಸ್, ದೊಡ್ಡ ಹಡಗುಗಳು, ಜಹಾಜುಗಳು ಸಮುದ್ರದ ಆಳದ ಆ ಕಡೆ ಹೋಗ್ಬೇಕಾದ್ರೆ ದೂರದಲ್ಲಿ ಎಂಜಿನ್ ಕೂಡ ನಿಷ್ಕ್ರಿಯ ಆಗೋ ಸಾಧ್ಯತೆಗಳಿರುತ್ತೆ. ಅಥವಾ ಬೈ ಚಾನ್ಸ್ ಆದ್ರೂ ಹಾಯಿಗಳು ಅಂದ್ರೆ ದೊಡ್ಡ ದೊಡ್ಡ ಪಟಗಳು, ವಿಶೇಷವಾದ ಟಾರ್ಪಾಲ್ ಥರದ್ರಲ್ಲಿ ಮಾಡಿರ್ತಾರೆ. ಅದನ್ನ ಬಿಚ್ಚಿ ಗಾಳಿಯ ದಿಕ್ಕಿಗೆ ಅದನ್ನ ಹೊಂದಿಸ್ಬಿಟ್ರೆ ಹಡಗನ್ನ ನಾವು ಬೇಕಾದಂಗೆ ನಡೆಸ್ಬೋದು.
ಏನು ಚಿತ್ರಣ ನೋಡ್ರಿ, ಭಗವಂತನ ಕೃಪಾಮಾರುತ ಬೀಸ್ತಾ ಇದೆ, ನಾವು ಹಾಯಿಪಟ ಬಿಚ್ಚಬೇಕಷ್ಟೆ. ಹೇಳ್ತಾರೆ 9ನೇ ಅಂಶ, ರಿವೈವ್ಡ್ ವರ್ಷಿಪ್ ಆಫ್ ಡಿವೈನ್ ಮದರ್. ಭಾರತದಲ್ಲಿ ಶಕ್ತಿ ಪೂಜೆ ಅನ್ನೋದು ವಾಮಾಚಾರಕ್ಕೆ ಇಳಿದ್ಬಿಟ್ಟಿತ್ತು, ಅಥವಾ ಅದು ಸ್ವಲ್ಪ ಅಷ್ಟು ಸ್ಪಷ್ಟತೆ ಇಲ್ಲದಿರ್ತಕ್ಕಂಥ ವಿಚಾರ ಆಗ್ಬಿಟ್ಟಿತ್ತು. ಆಮೇಲೆ ಕಾಳಿ, ದುರ್ಗೆ ಅಂದರೆ ಭಯಾನಕ ಅನ್ನೋ ಕಲ್ಪನೆ. ನಾವು ಎಷ್ಟು ಜನ ನೋಡಿದ್ದೀವಿ ಭವತಾರಿಣಿಯನ್ನ, ಎಲ್ಲಿ? ದಕ್ಷಿಣೇಶ್ವರದಲ್ಲಿ. ನೋಡಿದ್ರೆ ನಮಗೆ ಭಯ ಅನ್ಸೋದಿಲ್ಲ. ಅದು ಜಾಗೃತ ದೇವತೆ, ಶ್ರೀರಾಮಕೃಷ್ಣರ ಕೃಪೆಯಿಂದ. ಕಾಳಿ ಭಯಾನಕ ಅಲ್ಲ, ಕೃಪಾಮಯಿ ಮಾತೆ ಅನ್ನೋದನ್ನು ಅವರು ನಮಗೆ ಸ್ಪಷ್ಟಪಡಿಸ್ತಾರೆ. ಸಾರ್ವಜನಿಕವಾಗಿ ಶಕ್ತಿ ಆರಾಧನೆಗೆ ಅವರು ಪ್ರಚೋದನೆ ಮಾಡ್ತಾರೆ. ಶಕ್ತಿಯನ್ನು ನಾವು ಪ್ರೀತಿಸ್ಬೋದು, ಅವಳು ತಾಯಿ, ಅವಳು ಕೊಲ್ಲೋದು ಅಷ್ಟೇ ಅಲ್ಲ, ಅವಳ ಕೆಲಸ ಕಾಯ್ತಾಳೆ. ನನಗೂ ಆಶ್ಚರ್ಯ ಆಯಿತು. ನೀವು ಗಮನಿಸ್ಬೇಕು, ಯಾರು ನಿವೇದಿತಾ ಫಸ್ಟ್ ಪಬ್ಲಿಕ್ ಲೆಕ್ಚರ್ ಮಾಡೋದು ಕಾಳಿ ಬಗ್ಗೆ. ವೆಸ್ಟರ್ನ್ ಡಿಸೈಪಲ್ ಆಫ್ ಶ್ರೀರಾಮಕೃಷ್ಣ ವಿವೇಕಾನಂದ, ಅವಳು ಕಾಳಿ ಬಗ್ಗೆ ಮಾತಾಡ್ತಾಳೆ. ಫಸ್ಟ್ ಪಬ್ಲಿಕ್ ಡಿಸ್ಕೋರ್ಸ್ ಶಿ ಗಿವ್ಸ್ ಆನ್ ಕಾಳಿ. ವಿಶೇಷತೆ ಅಲ್ವಾ ಇದು? ಕಾಳಿ ಬಗ್ಗೆ ಮಾತಾಡ್ತಾಳಲ್ಲ, ಅದು ನನಗೆ ಖುಷಿನೂ ಕೊಡ್ತು. ಅವ್ರು ಹೇಳ್ತಾರೆ, ಯಾರು ಪರಬ್ರಹ್ಮನೋ ಅವನೇ ಕಾಳಿ, ಡೋಂಟ್ ಡಿಫ್ರೆನ್ಶಿಯೇಟ್ ಅಂತ. ಆಮೇಲೆ ಬ್ರಹ್ಮ ಮತ್ತು ಶಕ್ತಿ, ಇದನ್ನು ಅವರು ಪದೇ ಪದೇ ಹೇಳ್ತಾನೆ ಇರ್ತಾರೆ. 10ನೇ ಅಂಶ, ಅವರು ಮಹಿಳೆಯರಲ್ಲಿ ಧಾರ್ಮಿಕ ಜಾಗೃತಿಯನ್ನ, ಆಧ್ಯಾತ್ಮಿಕ ಜಾಗೃತಿಯನ್ನು ಉಂಟು ಮಾಡಿತು. ನೋಡಿ, ಅವ್ರ ಜೊತೆ ಹೋಲಿ ಮದರ್, ಲಕ್ಷ್ಮಿ, ಗೋಪಾಲಯಮ್ಮ, ಗೋಲಪ್ಪ, ಇವರೆಲ್ಲರೂ. ಈ ಕಡೆ ನೋಡಿದ್ರೆ ನರೇಂದ್ರ, ರಾಕಾಲ, ಶಶಿ, ಕಾಳಿ, ಅಭೇದಾನಂದ. ಆ ಕಡೆ ಇವ್ರುಗಳು ಯಾರನ್ನಾದ್ರೂ ಕಡೆಗಣಿಸಿದ್ರ ಅವರು? ಇಲ್ವಲ್ಲ. ಇವನ್ ಇನ್ ವಿಮೆನ್ ಹಿ ಬ್ರಾಟ್ ಔಟ್ ದಟ್ ಸ್ಪಿರಿಚುಯಾಲಿಟಿ. ಅವ್ರಿಗೆ ಪ್ರತಿಯೊಂದು ಹೆಣ್ಣು ದೇವಿ ಅನ್ನೋ ಒಂದು ಕಾನ್ಸೆಪ್ಟ್ನ ಅವರು ಭಾವಿಸಿ ಅವರು ಬಾಳಿದ್ರಿಂದ ಮಿಕ್ಕಿದವರೆಲ್ಲರೂ ಅವ್ರನ್ನ ಅನುಸರಿಸ್ತೀವಿ. ಯಾರ್ಯಾರು ಶ್ರೀರಾಮಕೃಷ್ಣರನ್ನ ನಾವು ಫಾಲೋ ಮಾಡ್ತೀವೋ, ನಮ್ಮ ಮನಸ್ಸಿನ ಪ್ರಜ್ಞೆಯ ಒಂದು ಭಾಗದಲ್ಲಿ ಅದಿರುತ್ತೆ. ಪ್ರತಿಯೊಂದು ಹೆಣ್ಣು ದೇವಿ ಸ್ವರೂಪಳು ಅಂತ. ಸ್ವಂತ ಪತ್ನಿಯನ್ನು ಅವರು ಪೂಜೆ ಮಾಡ್ತಾರೆ, ಷೋಡಶಿ ಪೂಜೆ ಮಾಡ್ತಾರೆ. ಅವರಿಗೆ ತಮ್ಮ ಪೂರ್ಣ ತಪಸ್ಸಿನ ಫಲವನ್ನೆಲ್ಲ ಧಾರೆ ಎರೆದ್ಬಿಡ್ತಾರೆ, ತಮ್ಮ ಸಾಧನೆಯ ಫಲವನ್ನೆಲ್ಲ. ಅಂದರೆ ಹೆಂಗಸರಂದ್ರೆ ಅವ್ರಿಗೆ ದೇವಿ ಶಕ್ತಿಯ ಪ್ರತೀಕ ಅನ್ನೋದು ಎಸ್ಟಾಬ್ಲಿಷ್ ಮಾಡ್ತಾರೆ ಅವರು ಇಂಡಿಯಾದಲ್ಲಿ, ವಿಶ್ವದಲ್ಲಿ. 11ನೇ ಪಾಯಿಂಟು, ಆಧ್ಯಾತ್ಮಿಕ ಸಂಘಟನೆ ಮತ್ತು ಸ್ಥಾಪನೆ ಅವ್ರು ಮಾಡಿದ್ದು. ನಮಗೆ ಕೊಟ್ಟ ಕೊಡುಗೆ, ಭಾರತಕ್ಕೆ ಕೊಟ್ಟ ಕೊಡುಗೆ ಅಂದರೆ ಆಧ್ಯಾತ್ಮಿಕ ಸಂಘಟನೆ ಮತ್ತು ಸ್ಥಾಪನೆ. ಈ ಎಲ್ಲ ವೈಶ್ವಿಕ ಪ್ರಜ್ಞೆಯನ್ನು ಇಟ್ಕೊಂಡು, ಕೇವಲ ಸಂಕುಚಿತವಾಗಿ ರಾಮಕೃಷ್ಣ ಫಾಲೋಯರ್ಸ್ ಮಾತ್ರ ಬನ್ನಿ ಅಂತೇನೋ ಅವರು ಮಿಷನ್ ಅವ್ರು ಹೇಳಲ್ಲ. ನೀವು ಯಾರಾದರೂ ಆಗಿರಿ, ಇಫ್ ಯು ಆರ್ ಎ ಬಿಲೀವರ್, ಇಫ್ ಯು ಆರ್ ಎ ಸ್ಪಿರಿಚುವಲ್ ಸೈಂಟಿಸ್ಟ್, ಯು ಆರ್ ಮೋಸ್ಟ್ ವೆಲ್ಕಮ್. ಆಸಕ್ತ ಅರ್ಹ ಭಕ್ತರನ್ನ ಒಗ್ಗೂಡಿಸ್ತಾರೆ ಅವರು. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅವರು. ಅವರು ಮುಕ್ತರಾಗಿ ನಾವು ಎಷ್ಟು ಜನ ನೋಡಿಲ್ಲ. ನಾನು ಸುಮ್ಮನೆ ಉದಾಹರಣೆಗಳದು, ಕಾಶಿಯ ತ್ರೈಲಿಂಗ ಸ್ವಾಮಿಗಳಿರ್ಬೋದು, ಅಥವಾ ಬೇರೆ ಬೇರೆ ಮಹಾನ್ ವ್ಯಕ್ತಿಗಳು, ಅವತಾರ ಪುರುಷರು ಅಂತ ತುಂಬ ಜನ ಸಂಘಟನೆ, ಈ ಒಂದು ಒಕ್ಕೂಟ, ಇವುಗಳ ಕೈ ಹಾಕಲೇ ಇಲ್ಲ. ಬಂದರು, ಹಣ್ಣು ತಿಂದ್ರು, ಹೋದ್ರು. ಆದರೆ ಶ್ರೀರಾಮಕೃಷ್ಣರು ಕರೆದ್ರು, ಬನ್ನಿ ಬನ್ನಿ ಅಂತ. ಅವ್ರಿಗೆ ಯಾವಾಗ ಧಾರ್ಮಿಕ ಜಾಗೃತಿ ಉಂಟಾಯ್ತೋ ಚಾವಣಿ ಮೇಲೆ ಹತ್ತು ಅಳೋರು, ಯಾಕೆ ಬರಲಿಲ್ಲ ನೀವಿನ್ನು, ಯಾರ್ಯಾರು ನನ್ನವರು ಬನ್ನಿ ಅಂತ. ಸೊ ಆಸಕ್ತ ಅರ್ಹ ಭಕ್ತರನ್ನ ಒಗ್ಗೂಡಿಸೋದು. ಕ್ಯಾನ್ಸರ್ ಕಾಯಿಲೆ ಅವರಿಗೆ ಕಾಶಿಪುರದಲ್ಲಿದ್ದಾರೆ, ಕಾಶಿಪುರದ ತೋಟದ ಮನೆ. ಆದರೆ
ಈಸ್ ಮೇಕಿಂಗ್ ಶ್ಯೂರ್ ಈಚ್ ಒನ್ ಈಸ್ ಪ್ಲೇಯಿಂಗ್ ಈಸ್ ರೋಲ್ ವೆರಿ ವೆಲ್ ಅಂಡ್ ಈಸ್ ಫಿಟ್ಟಿಂಗ್ ಇನ್ ಟು ಹಿಸ್ ಪೊಸಿಷನ್ ಫಾರ್ ಅ ಫ್ಯೂಚರ್. ಪ್ರತಿಯೊಬ್ಬರು ಅವರವರ ಪಾತ್ರಗಳನ್ನು ನಿರ್ವಹಿಸೋದಕ್ಕೆ ತಯಾರಾಗ್ತಾ ಇರ್ತಾರಲ್ಲಿ. ಅವರ ಕಾಯಿಲೆ ಕಾಲದಲ್ಲಿ ಅಲ್ಲಿ ನೋಡ್ಬೇಕಲ್ಲಿ. ನಾನು ಅದಕ್ಕೆ ಹೇಳೋದು, ಸುಮ್ಮನೆ ಕತೆ ಥರ ಓದಬಾರ್ದು. ಆ ಟ್ರಾನ್ಸಾಕ್ಷನ್ಸ್ ನೋಡಬೇಕು, ಗೃಹಸ್ಥ ಭಕ್ತರ ವರ್ತನೆಗಳು ನೋಡಬೇಕು, ಅವ್ರು ಹೇಗೆ ಅಲ್ಲಿ ಫಿಲ್ಟರ್ ಆಗ್ತಾರೆ. ಯಾರು ನಿಜವಾದ ಶ್ರೀರಾಮಕೃಷ್ಣರ ಭಕ್ತರು, ಯಾರು ಸುಮ್ಮನೆ ಮೇಲ್ನೋಟಕ್ಕೆ ಬರ್ತಾ ಇದ್ರು, ಆಮೇಲೆ ಯಾರ್ಯಾರು ಜಾರ್ಕೊಳ್ತಾರೆ, ಯಾರ್ಯಾರು ಗಟ್ಟಿಯಾಗಿ ನಿಲ್ತಾರೆ ನರೇಂದ್ರಾದಿಗಳು. ಅಲ್ಲಿ ನರೇಂದ್ರಾದಿಗಳ ಗುಂಪಲ್ಲೂ ಅಷ್ಟೇ ಯಾರು ನಾಯಕ ಅನ್ನೋದು ಅವಾಗ ಡಿಸೈಡ್ ಆಗುತ್ತೆ. ಅಲ್ಲಿವರೆಗೂ ನಮ್ಗೆಲ್ಲ ಈಕ್ವಲ್ ಆಗೇ ಕಾಣಿಸ್ತಾ ಇರ್ತಾರೆ. ಯಾಕಂದ್ರೆ ಶ್ರೀರಾಮಕೃಷ್ಣರು ಇರ್ತಾರೆ, ಗಟ್ಟಿಯಾಗಿರ್ತಾರೆ. ಮನೆ ಯಜಮಾನ ದುರ್ಬಲ ಆದಾಗ ಯಾರು ಅಲ್ಲಿ ಇದಾಗ್ತಾರೆ ನೋಡ್ಬೇಕು. ಅದನ್ನೆಲ್ಲ ಸೊಗಸನ್ನ ನಾವು ಅನುಭವಿಸ್ಬೇಕು. ಶಿಷ್ಯರನ್ನ ಗುರುಗಳಾಗಲು ತರಬೇತಿ ನೀಡಿದ್ರು ಅಲ್ಲಿ. ಅವರು ತಮ್ಮ ಜೊತೆಯಲ್ಲಿ ಇಟ್ಕೊಂಡು ಅವ್ರಿಗೆ ಇದನ್ನು ಕೊಡ್ತಾರೆ. ಅದು ಮೊದಲಿಂದಾನು ನಡೀತಾ ಇತ್ತು. ಆಮೇಲೆ ಹೆಚ್ಚು ವಿವೇಕಾನಂದರು ದೀರ್ಘವಾದ ಒಂದು ಆಧ್ಯಾತ್ಮಿಕ ಸಮಾಧಿಯಲ್ಲಿ ಇದ್ದಾಗ ಅಥವಾ ಅನುಭವದಲ್ಲಿದ್ದಾಗ ನನ್ನನ್ನು ಮುಟ್ಟುವಂತ ಅಭೇದಾನಂದರಿಗೆ ಹೇಳಿ ಕಾಳಿಗೆ ಅವನು ಮುಟ್ಟಿದ್ರಿಂದ ಏನಾಯ್ತು ಅಂತ ಶ್ರೀರಾಮಕೃಷ್ಣರಿಗೆ ಎಲ್ಲ ಅವರು ಮಲಗಿರ್ತಾರೆ. ಅವ್ರು ಕರೆದು ಬೈತಾರೆ, ಯಾಕೆ ಇದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತೀರ ನೀವು? ಮುಂದೆ ಗುರುಗಳಾಗಬೇಕಾದ್ರೆ ಏನೇನು ಜವಾಬ್ದಾರಿ ಬೇಕು, ಏನೇನು ಏನೇನು ಮಾಡ್ಬೇಕು, ಏನೇನು ಮಾಡಬಾರ್ದು, ಅದನ್ನೆಲ್ಲ ಅಲ್ಲಿ ಶಿಷ್ಯರನ್ನ ಗುರುಗಳಾಗೋದಕ್ಕೆ ತಯಾರಿ ಮಾಡ್ತಾರೆ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಗುರು ಅಂದ್ರೆ ನಮ್ಮ ಕಲ್ಪನೆ ಏನು? ಈಸ್ ಫಾರ್ ಅವೇ, ಅಥವಾ ನಮಗೂ ಅವ್ರಿಗೂ ಏನೋ ಒಂದು ಡಿಸ್ಟೆನ್ಸು ಅಥವಾ ನಮ್ಮ ಕಲ್ಪನೆ ಬೇರೆ ಇದೆ. ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಗುರು ಅಂದ್ರೆ ದಲ್ಲಾಳಿ ಅಂತೆ. ಅವನು ದಲ್ಲಾಳಿ, ಈಸ್ ಎ ಬ್ರೋಕರ್. ಏನ್ ಮಾಡ್ತಾನೆ ಅವನು? ಆತ್ಮನನ್ನು ಪರಮಾತ್ಮನೊಂದಿಗೆ ಸೇರಿಸುತ್ತಾನೆ. ಇವ್ರ ತಮಾಷೆಗೆ ಮದುವೆ ದಲ್ಲಾಳಿ ಅನ್ನೋ ತರ ಹೇಳ್ತಾರೆ. ಆತ್ಮನನ್ನ ಪರಮಾತ್ಮನ ಜೊತೆ ಸೇರಿಸ್ತಾನೆ ಗುರು. 12ನೇ ಪಾಯಿಂಟು, ಜಾತಿ ಮತಗಳನ್ನು ಒಡೆದ್ರು. ಫಸ್ಟ್ ಆಫ್ ಆಲ್ ಈ ಡಿಡ್ ನಾಟ್ ರೆಕಗ್ನೈಸ್. ಒಡೆಯೋದೆಲ್ಲಿ ಬಂತು? ನಾನೇ ತಪ್ಪು ಬರ್ಕೊಂಡ್ಬಿಟ್ಟಿದ್ದೀನಿ. ಜಾತಿ ಮತಗಳನ್ನು ಅವರು ಗುರುತಿಸ್ಲಿಲ್ಲ. ಗುರುತಿಸಿದ್ರೆ ತಾನೇ ಒಡೆಯೋ ಪ್ರಶ್ನೆ. ಅವ್ರಿಗೆ ಕಸ ಗುಡಿಸೋ ಜಾಳಮಾಲಿನೂ ಒಂದೇ, ನರೇಂದ್ರಾದಿ ಭಕ್ತರು ಒಂದೇ. ಅಂದ್ರೇನು? ಒಂದೇ ಅಂದ್ರೆ ನಾಟ್ ಇನ್ ಟರ್ಮ್ಸ್ ಆಫ್ ಇಂಟರ್ನಲ್ ಕ್ವಾಲಿಟಿ ಬಟ್ ಇನ್ ದಿ ಎಕ್ಸ್ಟರ್ನಲ್ ಅಫೇರ್ಸ್. ದೈನಂದಿನ ವ್ಯವಹಾರದಲ್ಲಿ ಅವರು ಭೇದ ಮಾಡ್ತಿರ್ಲಿಲ್ಲ. ಎಲ್ಲ ವರ್ಗ ಎಲ್ಲ ಜಾತಿಯ ಜನರನ್ನ ಅಪ್ಪಿದರು. ಇಡೀ ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಯಲ್ಲಿ ಅವರು ನೀನು ಯಾವ ಜನ ಅಂತ ಯಾರನ್ನು ಕೇಳಿದ್ದು ನಮಗೆ ದಾಖಲಿಲ್ಲ. ನೀವು ಯಾವ ಜನ ಅಂತ ಅವ್ರು ಯಾವತ್ತೂ ಕೇಳಿಲ್ಲ. ನಿನ್ಗೆ ಯಾವ ದೇವರು ಇಷ್ಟ? ನಿನಗೆ ಸಾಕಾರವೋ ನಿರಾಕಾರವೋ? ನೀನು ವಿಷ್ಣುನ ಇಷ್ಟಪಡ್ತೀಯೋ ಶಿವನನ್ನು ಇಷ್ಟಪಡ್ತೀಯೋ? ನಿಮ್ಮ ಮನೆ ದೇವರು ಯಾವುದು? ಇಂಥ ಪ್ರಶ್ನೆಗಳನ್ನು ಕೇಳಿದ್ರೆ ಹೊರತು ನೀವು ಯಾವ ಜನ ಅಂತ ಅವ್ರು ಯಾವಲ್ಲೂ ಕೇಳಿಲ್ಲ. ಸೊ ಅದು ಮುಖ್ಯ. ಆಧ್ಯಾತ್ಮಿಕ ಅನುಭವ ಸಾಮಾಜಿಕ ಚೌಕಟ್ಟನ್ನು ಮೀರಿತ್ತು ಅಂತಾರೆ. ಆಧ್ಯಾತ್ಮಿಕ ಅನುಭವ ಈ ಸಾಮಾಜಿಕ ಚೌಕಟ್ಟುಗಳನ್ನು ಮೀರಿತ್ತು. ಅಂದ್ರೆ ನೀನು ಯಾವ ಜಾತಿಯವನಾದರೂ ಪರವಾಗಿಲ್ಲ. ನರೇಂದ್ರ ಎಷ್ಟೋ ಸಲ ಅದನ್ನು ರೇಗಿಸ್ತಾನೆ. ನೀವು ಯಾವುದನ್ನು ನಿಷೇಧ ಅಂತೀರೋ ಅದನ್ನು ನಾನು ಇವತ್ತು ತಿಂದ್ಕೊಂಡ್ಬಂದಿದ್ದೀನಿ. ಆತ ಮತ್ಸ್ಯ ಮತ್ತು ಮಾಂಸಾಹಾರವನ್ನು ಕ್ಷತ್ರಿಯ ಮನೆತಂದು ಸೇವಿಸಿದ್ದೀನಿ ಅಂದರೆ ಅವ್ರು ಹೇಳ್ತಾರೆ, ಏನು ತೊಂದರೆ ಇಲ್ಲ, ನೀನು ಏನಂತಾರೆ, ನೀನು ಕಾಡಿನ ಕಿಚ್ಚು, ನಿನ್ನೊಳಗೆ ಬಾಳೆದಿಂದ ಹಾಕಿದ್ರು ಬೂದಿ ಆಗೋಗ್ಬಿಡುತ್ತೆ. ಸೊ ಅದರಿಂದ ನಿನಗದೇನು ತೊಂದರೆ ಮಾಡಲ್ಲ. ಅದೇ ಬೇರೆಯವ್ರಿಗಾದ್ರೆ ಬೇರೆ ಮಂತ್ರ ಹೇಳ್ತಾರೆ, ನೀನು ಶುದ್ಧತೆ ಕಾಪಾಡ್ಕೊಳ್ಬೇಕು, ಅದು ಬೇರೆ ವಿಷಯ. ಯಾಕೆ ಇದೆಲ್ಲ ಹೇಳಿದೆ ಅಂದರೆ, ಆಧ್ಯಾತ್ಮಿಕ ಅನುಭವ ಅನ್ನೋದು ಸಾಮಾಜಿಕ ಚೌಕಟ್ಟನ್ನು ಮೀರಿದೆ ಅಂತ ಅವ್ರು ನಂಬಿದ್ರು ಮತ್ತು ಅದನ್ನು ಪಾಲಿಸ್ತಾ ಇದ್ರು.
ಯಾರನ್ನು ಕೀಳಾಗಿ ನೋಡಬೇಡಿ, ಎಲ್ಲರೂ ದೇವರೇ, ಎಲ್ಲರಲ್ಲೂ ದೇವರ ಅಂಶ ಇದೆ. ಇದು ಅವರ ಸೂತ್ರವಾಕ್ಯ. ಅವರಲ್ಲಿ ದಕ್ಷಿಣೇಶ್ವರದ ಒಳಗೆ ಇಟ್ಕೊಂಡು ಈಸಿಯಾಗಿ ಇದೆಲ್ಲ ಮಾಡಿಬಿಟ್ರು ಅಂತ ನಾವು ಅನ್ಕೋಬೋದು. ಆಮೇಲೆ ವಿವೇಕಾನಂದರು ಎಷ್ಟು ಸುತ್ತಿದ್ರು, ಅವರ ಶಿಷ್ಯರು ಎಷ್ಟು ಕಡೆ ಕೆಲಸ ಮಾಡಿದ್ರು, ಇತರ ಶಿಷ್ಯರು. ಅದಾದ್ಮೇಲೆ ಇವತ್ತು ರಾಮಕೃಷ್ಣ ಮಿಷನ್ನಿನ ಎಷ್ಟು ಸೆಂಟರ್ಸ್ ಇದೆ, ಎಷ್ಟು ಸಾಧುಗಳಿದ್ದಾರೆ, ಅವರೆಲ್ಲರೂ ಇದನ್ನೇ ಫಾಲೋ ಮಾಡಿದ್ರು. ಒಂದು ಕಾನ್ಸ್ಟಿಟ್ಯೂಷನ್ ನಮಗೂ ರಾಮಕೃಷ್ಣ ಮಿಷನ್. 13ನೇ ಅಂಶ, ಆಧ್ಯಾತ್ಮಿಕ ಸಾಧನೆಯನ್ನು ಸರಳಗೊಳಿಸಿದ್ರು. ಶ್ರೀರಾಮಕೃಷ್ಣರ ಕೊಡುಗೆ ಏನಪ್ಪಾ ಅಂದ್ರೆ ಆಧ್ಯಾತ್ಮಿಕ ಸಾಧನೆಯನ್ನು ಸರಳಗೊಳಿಸಿದ್ರು. ನಮ್ಗೊಂದು ಹೊಸ ಗ್ರಂಥ ಕೊಟ್ಟಿಲ್ಲ ಅವರು, ಹೊಸ ಶಾಸ್ತ್ರ ಕೊಡ್ಲಿಲ್ಲ, ಹೊಸದೊಂದು ವ್ಯಾಖ್ಯಾನ ಕೊಡಲಿಲ್ಲ. He did not give us a New Testament. See the beauty of His presence. ಅವ್ರು ಏನ್ ಮಾಡಿದ್ರು? ಕಥೆಗಳು ಹೇಳಿದ್ರು, ಅನೇಕ ಪ್ರಸಂಗಗಳನ್ನ ನಮ್ಮ ಮುಂದೆ ಇಡ್ತಾ ಹೋದ್ರು. ಅದರಿಂದ ನಾವು ಕಲ್ತ್ಕೊಳ್ಬೇಕು. ಆಮೇಲೆ ಸೂತ್ರಗಳನ್ನ ಸರಳಗೊಳಿಸಿದ್ರು, ತುಂಬಾ ಸರಳ ಮಾಡಿಬಿಟ್ಟಿದ್ದಾರೆ ಅವರು. ವಚನದಲ್ಲಿ ಅದೆಲ್ಲ ಇದೆ. ಆಮೇಲೆ ದೇವರಿಗಾಗಿ ಹಂಬಲವಿದ್ದರೆ ಗ್ರಂಥಗಳ ಅವಶ್ಯಕತೆ ಇಲ್ಲ, ಸೊಗಸಾಗಿ ಹೇಳ್ಬಿಟ್ಟಿದ್ದಾರೆ. ದೇವರಿಗಾಗಿ ನಮಗೆ ಹಂಬಲವಿದ್ದರೆ ಗ್ರಂಥಗಳ ಅವಶ್ಯಕತೆ ಇಲ್ಲ. ಪಂಚಾಂಗದಲ್ಲಿ ಇಷ್ಟು ಮಳೆ ಆಗತ್ತೆ ಅಂತ ಇದೆ, ಅದನ್ನ ಹಿಂಡಿದ್ರೆ ಒಂದು ತೊಟ್ಟು ನೀರು ಬರಲ್ಲ ಅಂತ ಅವರೇ ಹೇಳ್ಬಿಟ್ರು. ವೆರಿ ಸಿಂಪಲ್, ಇಟ್ಸ್ ವೆರಿ ಸಿಂಪಲ್ ಅಂಡ್ ಸ್ಟ್ರೀಟ್. 14ನೇ ಅಂಶ, ಆದರ್ಶ ಗುರುವಾಗಿ ನಿಂತರು. ನಾನು ಆಗ್ಲೇ ಹೇಳಿದೆ, ಗುರು ಅಂದ್ರೆ ನಮಗೆ ಏನೇನೋ ಕಲ್ಪನೆ ಇರುತ್ತೆ. He exemplified as a guru. He stood as a model guru. ನಾವು ಟೀಚರ್ಸು, ನಮಗೆ ಎಷ್ಟು ಅಹಂಕಾರ ಇರುತ್ತೆ, ಮಕ್ಕಳು ನಮ್ಮ ಎದುರಿಗೆ ನಿಂತ್ಕೋಬಾರ್ದು ಅಥವಾ ಏನೋ ನಾವು ನೋಡ್ಬೇಕು. ನೀವು ಎಕ್ಸ್ಟರ್ನಲ್ ಎಕ್ಸಾಮಿನರ್ಸ್ ಅಂತ ಬರ್ತಾರೆ, ನಾವು ಹೋಗ್ತೀವಿ, ಅವ್ರ ದಿಮಾಕುಗಳು, ಸಾರಿ ಯಾರಾದರೂ ಟೀಚರ್ಸ್ ಇದ್ರೆ ಕ್ಷಮಿಸಿ. ಆಮೇಲೆ ಈ PhD ವೈವಾಗಳು, ಇದರಲ್ಲೆಲ್ಲ ನಾವು ನೋಡ್ತೀವಿ ಗುರುಗಾರಿಕೆ ಹೇಗೆ ಕೆಲಸ. ಇದು ಸಾಮಾನ್ಯರಿಗೆ ಹೀಗಿರ್ಬೇಕಾದ್ರೆ ಇನ್ನು ಆಧ್ಯಾತ್ಮಿಕ ಗುರು ಎಷ್ಟು ಅಹಂಕಾರ ತುಂಬಿರ್ಬೇಕು, ಮುಕ್ತಿ ಕೊಡೋ ಶಕ್ತಿ ಇರೋನು ಅಲ್ವಾ. ಆದ್ರೆ ಶ್ರೀರಾಮಕೃಷ್ಣರು ಎಷ್ಟಿದ್ರು ಸರಳರು. ಅವರು ನೋಡಕ್ ಯಾರೋ ಬಂದು, ದಕ್ಷಿಣೇಶ್ವರದಲ್ಲಿ ಯಾರೋ ಪರಮಹಂಸರಿದ್ದಾರೆ ನೋಡಕ್ ಬಂದು, ಇವ್ರು ಅಲ್ಲಿ ತೋಟದಲ್ಲಿ ಓಡಾಡ್ತಾ ಇದ್ರೆ ಸ್ವಲ್ಪ ಗಿಡ ಕಿತ್ಕೊಡಯ್ಯ, ನಾನು ಕೋಟಕ್ಕೆ ಸಿಕ್ಸ್ಕೊಂಡ್ರು ಶ್ರೀರಾಮಕೃಷ್ಣನ್ ನೋಡ್ಬೇಕು ಅನ್ನೋದೇ ಏನೋ ಅವನ ಐಡಿಯಾ. ಇವ್ರು ಕಿತ್ಕೊಡ್ತಾರೆ, ನಾನೇ ಪರಮಹಂಸ ಅಂತ ಹೇಳಲ್ಲ. ಆಮೇಲೆ ಅವನು ಬಂದು ಗಾಬರಿ ಆಗ್ತಾನೆ, ಇವ್ರ ಹತ್ರ ನಾನು ತೋಟದ ಮಾಲಿ ಅನ್ಕೊಂಡ್ಬಿಟ್ನಲ್ಲಪ್ಪ ಅಂತ. ಅಹಂಕಾರವಿಲ್ಲದ ನಿರ್ದೇಶನ, ಅಹಂಕಾರವೇ ಇರಲಿಲ್ಲ ಅವರಿಗೆ. ನೆವರ್. ಅವರು ರಾಣಿ ರಾಸಮಣಿ ಕಪಾಳ ಕೊಡಿದ್ರು, ಮಥುರನ್ ಒಂದ್ಸಲ ಕೋಲ್ ಹಿಡ್ಕೊಂಡು ಅಟ್ಟಿಸ್ಕೊಂಡು ಹೋಗ್ಬಿಡ್ತಾರೆ. ಯಾಕೆ ಅಂದ್ರೆ ಅವನಿಗೆ ಧೈರ್ಯ ಇಲ್ಲ, ಇವ್ರ ಎದುರಿಗೆ ನಿಮ್ಗೆ ಆಸ್ತಿ. ಅವನು ನೋಡ್ರಿ ತಂದೆ ತರ ಯೋಚಿಸ್ತಾನ, ಅವನು ಬಾಬಾ ಬಾಬಾ ಅಂತ ಕರಿತಾ ಇರ್ತಾನೆ ಇವ್ರನ್ನ, ತಂದೆ ತಂದೆ ಅಂತ. ನಾನು ಹೊರಟೋಗ್ಬಿಟ್ಮೇಲೆ ಇವ್ರ ಕತೆ ಏನು, ಇವ್ರ ಹೆಸರು ಸ್ವಲ್ಪ ಜಮೀನು ಆಸ್ತಿ ಮಾಡ್ಬಿಡೋಣ, ಇವ್ರು ಇರೋ ತನಕ ಅದನ್ನು ಅನುಭವಿಸ್ಲಿ ಅಂತ ಪಾಪ ಅವನ್ ಲೆಕ್ಕ ಹಾಕ್ತಾನೆ. ಅವನು ಇವ್ರ ಹತ್ರ ಮಾತಾಡಲ್ಲ, ಹೃದಯ ರಾಮನ ಹತ್ರ ಇವ್ರ ಕಿವಿಗೆ ಬೀಳೋ ಹಾಗೆ ಅಲ್ಲೇ ಗೋಡೆ ಆಚೆ ಮಾತಾಡ್ತಿದ್ರೆ ಇವ್ರಿಗೆ ಅದೆಲ್ಲ ಸಿಕ್ಬಿಡುತ್ತೆ. ಒಂದು ಕೋಲ್ ಹಿಡ್ಕೊಂಡು ಅಟ್ಟಿಸ್ಕೊಂಡು ಹೋಗ್ಬಿಡ್ತಾರೆ, ನನ್ನನ್ನು ಕಟ್ ಹಾಕ್ಬೇಕು ಅಂತ ಮಾಡ್ತಿದ್ಯಾ ಪ್ರಪಂಚಕ್ಕೆ ಅಂತ. ಅಹಂಕಾರ ಇದ್ರೆ ಆ ಥರ ಎಲ್ಲ ಮಾಡಕ್ಕಾಗಲ್ಲ. ಮುಗ್ಧತೆ ಸರಳತೆ ಇತ್ತು ಅವರಲ್ಲಿ ಅಂತ. ಅವ್ರು ಏನು, ವಾಟ್ ವಾಸ್ ಇಸ್ ರೋಲ್ ಆಸ್ ಎ ಗುರು? ಹಿ ವಾಸ್ ಎ ಮಿರರ್ ಅಷ್ಟೇ. ಶಿಷ್ಯರಿಗೆ ಆಧ್ಯಾತ್ಮಿಕ ಕನ್ನಡಿಯಾದರು. ಅವ್ರ ಕೊಡುಗೆ ಏನಪ್ಪಾ ಅಂದ್ರೆ, ಅವರು ಗುರುಗಾರಿಕೆ ಮಾಡಲಿಲ್ಲ, ಅವರು ಶಿಷ್ಯರಿಗೆ ಆಧ್ಯಾತ್ಮಿಕ ಕನ್ನಡಿಯಾದರು. ನರೇಂದ್ರನ್ ಕೇಳೋರು, ನಿನ್ಗೆ ದರ್ಶನ, ನಿನ್ ಕಣ್ಣಿನ ಮಧ್ಯೆ ಏನಾದ್ರು ಜ್ಯೋತಿ ಕಾಣಿಸುತ್ತ ಮಲ್ಕೊಳ್ಳುವಾಗ? ನೋಡಿ ಕನ್ನಡಿ ನೋಡಿ, ನಿನ್ ಕಣ್ಣಿನ ಮಧ್ಯೆ ಜ್ಯೋತಿ ಕಾಣಿಸುತ್ತೆ, ನೀನು ನರರೂಪಿಯಲ್ಲಯ, ನೀನು ಸಪ್ತಋಷಿ ಮಂಡಲದಿಂದ ಬಂದವನು ಅಂತೆಲ್ಲ ಹೇಳಿಲ್ಲ ಅವರು. ಸಿ ದ ಬ್ಯೂಟಿ ಆಫ್ ಹಿಸ್ ಪರ್ಸನಾಲಿಟಿ ಆಸ್ ಎ ಗುರು. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಗುರುವೆಂದರೆ ಮತ್ತೊಂದು ದೀಪ ಹಚ್ಚುವ ಹಣತೆ. ಆಸ್ ಸಿಂಪಲ್ ಆಸ್ ದಟ್. ಗುರುವೆಂದರೆ
ಮತ್ತೊಂದು ದೀಪ ಹಚ್ಚುವ ಹಣತೆ. 15ನೇ ಅಂಶ, ಧರ್ಮದ ಪುನರ್ವ್ಯಾಖ್ಯಾನ. ಹಿ ರೀಡಿಫೈನ್ಡ್ ರಿಲಿಜನ್. ಅವರು ಧರ್ಮವನ್ನ ಪುನರ್ವ್ಯಾಖ್ಯಾನಕ್ಕೆ ಒಳಪಡಿಸಿದ್ರು. ಅಲ್ಲಿವರೆಗಿನ ಧರ್ಮ ಗ್ರಂಥಗಳಿಗೆ ಸೀಮಿತವಾಗಿತ್ತು, ಕೆಲವು ಆಚರಣೆಗಳಿಗೆ ಸೀಮಿತವಾಗಿತ್ತು, ಪ್ರತ್ಯೇಕಗೊಂಡಿತ್ತು. ಅವುಗಳನ್ನ ಪುನರ್ವ್ಯಾಖ್ಯಾನ ಮಾಡಿದ್ರು. ಯಾವ ರೀತಿಯಲ್ಲಿ? ಆಚಾರವನ್ನ ಪ್ರೀತಿ, ನೈವೇದ್ಯ ಮಾಡ್ಬೇಕಾದ್ರೆ ಏನೇನೋ ಇದೆ ಕ್ರಮ ಮಾಡಬೇಕು, ಸರಿ, ಪೂಜಾ ಇದರಿಂದ ಆಗಮಶಾಸ್ತ್ರದ ಪ್ರಕಾರ ಅದೇನಿದೆ ಮಾಡಬೇಕು. ಆದ್ರೆ ಬೆಕ್ಕು ಬಂದ್ರೆ ಆ ಬೆಕ್ಕಿನಲ್ಲಿ ನಿಮಗೆ ತಾಯಿ ಕಾಣೋ ಶಕ್ತಿ ಇದೆ, ಕಾಳಿ ಕಾಣೋ ಶಕ್ತಿ ಇದ್ರೆ ಅದಕ್ಕೆ ತಿನ್ನಿಸಿ ಅಂದ್ರೇನು? ಪ್ರೀತಿಯನ್ನ ಹಿ ರಿಪ್ಲೇಸ್ಡ್ ರಿಚುವಲ್ಸ್ ವಿತ್ ಲವ್. ಆಮೇಲೆ ಧರ್ಮದ ಪಥವನ್ನ ಆನಂದದಾಯಕವಾಗಿಸಿದ್ರು. ಅದುವರೆಗಿನ ಧರ್ಮ ಅಂದ್ರೆ ಸ್ವಲ್ಪ ಯಾರಾದ್ರೂ ಯೋಚನೆ ಮಾಡಬೇಕು, ನಾನು ಆ ಪಥದಲ್ಲಿ ಕಾಲಿಡಲೋ ಬೇಡವೋ, ನನ್ನ ಆಶ್ರಮಕ್ಕೆ ಹೋಗ್ಲೋ ಬೇಡವೋ, ನನ್ನ ಮಠಕ್ಕೆ ಹೋಗ್ಲೋ ಬೇಡವೋ. ಈ ಭಯ ಸಾಮಾನ್ಯರಲ್ಲಿ ಇದ್ದದ್ದನ್ನ, ಅಂದ್ರೆ ಆಗಿನ ಕಾಲದಲ್ಲಿ ಇತ್ತು, ಅದನ್ನ ಹೋಗಲಾಡಿಸಿದ್ರು. ಹೇಗೆ? ತಮ್ಮ ನಡವಳಿಕೆಯಿಂದ. ಅವರು ಒಂದು ಮುರಳೀಧರ್, ಒಂದು ಒಳ್ಳೆ ಎಚ್.ಎನ್. ಮುರಳೀಧರ ಒಂದು ಕವನ ಬರೆದಿದ್ದಾರೆ, ಮರಳಿ ಬಾ ಅಂತ. ಅದು ದೊಡ್ಡ ಮಂತ್ರ ಶ್ರೀರಾಮಕೃಷ್ಣರದು. ಮಾಸ್ಟರ್ ಮನುಷ್ಯನಿಗೂ ಅದೇ ಹೇಳೋದು. ಅವರು ಫಸ್ಟ್ ಟೈಮ್ ಅವ್ನು ಹೋಗ್ಬೇಕಾರೆ ಮತ್ತೆ ಬಾ ಅಂತಾರೆ, ಯಾವಾಗ ಬರ್ತೀಯ ಅಂತಾರೆ, ರಜಾ ಇದ್ದಾಗೆಲ್ಲ ಬಾ ಅಂತಾರೆ, ಮನೆಯವ್ರನ್ನ ಕರ್ಕೊಂಡು ಬಾ ಅಂತಾರೆ. ನರೇಂದ್ರನಿಗೆ ಅವನಂತೂ ಬಾ ಬಾ ಬಾ, ನೀನ್ ಬರ್ದೇ ಇದ್ರೆ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೆದರಿಸ್ತಾರೆ. ಆ ಪ್ರೀತಿಯ ಸೆಳೆತ ಇದೆಯಲ್ಲ, ಇದು ಧರ್ಮ ಅಲ್ಲದೆ ಇನ್ನೇನು? ಧರ್ಮದ ಪಥವನ್ನ ಆನಂದದಾಯಕವಾಗಿಸೋದು, ಅದೊಂದು ಆನಂದದ ಸಂತೆ. ಅದು ಹೋಲಿನಗರ್ಗೆ ಅದನ್ನ ನೋಡಿ ನೋಡಿ ಕಾಲು ನೋವು ಬಂದ್ಬಿಟ್ಟಿತ್ತು. ಅಂದ್ರೆ ನಾನು ಇದಕ್ಕೆ ಹೇಳಿದ್ದು, ಆದ್ರೆ ಅವರಿಗೆ ಇದು ನೋಡ್ಬೇಕು ಅಂತ ಆಸೆ. ಆದ್ರೆ ಬೇರೆ ಅವ್ರಿಗೆ ಕೂತ್ಕೊಂಡು ನೋಡೋ ಕುರ್ಚಿ ಆಗಿನ ಕಾಲದಲ್ಲಿ ಅಥವಾ ಬೇರೆ ಅದೆಲ್ಲ ಒಂದು ಸಣ್ಣ ಕಿಂಡಿ ಮಾಡ್ಕೊಂಡು ಅವರು ನಾಗತ್ಕಾನಿಂದ ಇಲ್ಲಿ ನಡೆಯೋ ಲೀಲೆಯನ್ನ ನೋಡಿ ಆನಂದಿಸ್ಬೇಕು. ಸ್ವಲ್ಪ ರೆಸ್ಟ್ ಗಿಸ್ಟ್ ತಗೊಳ್ಳೋಣ ಅನ್ನೋ ಹೆಣ್ಮಗಳೆಲ್ಲ ಆಕೆ. ಶಿ ಕೆನಾಟ್ ಮಿಸ್ ದಿಸ್ ಡಿವೈನ್ ಪ್ಲೇ. ಅವ್ರು ಹೇಳ್ತಾರೆ, ದೇವರೆಂದರೆ ಕಟು ಶಿಕ್ಷಕನಲ್ಲ, ಹತ್ತಿರದವನು. ದೇವರು ಅಂದ್ರೆ ಈಸ್ ನಾಟ್ ಎ ಮಾಸ್ಟರ್, ಟಫ್ ಮಾಸ್ಟರ್, ತುಂಬಾ ಕ್ಲೋಸ್ ಆಗಿರೋ ಪ್ರೀತಿ ಪಾತ್ರನು. ಅವನು ತುಂಬಾ ಪ್ರೀತಿ ಪಾತ್ರ ಅಂತ ಹೇಳ್ತಾರೆ. ಅದನ್ನ ಅವರು ಹೇಗೆ? ಒಂದು, ಅವ್ರ ಜೀವನದಲ್ಲಿ ಅವ್ರ ಶಿಷ್ಯರು ನೋಡ್ತಾ ಇರ್ತಾರೆ. ಕೆಲವನ್ನ ಅವ್ರು ಹೇಳ್ತಾರೆ, ಇವತ್ತು ನಾನು ಹೂ ಬಿಡಿಸುವಾಗ ಇವರು ಕಾಳಿ ಹೇಗೆ ಅವ್ರನ್ನ ಆ ಗಿಡ ಬಗ್ಸಿ ಆ ಎಲೆಗಳನ್ನು ಆ ಹೂಗಳನ್ನ ತಗೊಳ್ಳೋ ಸಹಾಯ ಮಾಡ್ತಾಳೆ, ಅಥವಾ ಆ ರಾಮಲಾಲ ಅವ್ರ ಜೊತೆ ಆಟ ಆಡೋದು, ಇವೆಲ್ಲ ಶ್ರೀರಾಮಕೃಷ್ಣರು ಹೇಳ್ತಾ ಇರೋದ್ರಿಂದ ಭಕ್ತರು ನಂಬುತ್ತಾರೆ. ಯಾಕಂದ್ರೆ ಅವ್ರು ಹೇಳೋದೆಲ್ಲ ಸತ್ಯ. ದೇವರು ಈಗೆಲ್ಲ ಪ್ರೀತಿಯಿಂದ ಇರೋಕ್ಕೆ ಸಾಧ್ಯವಾ? ಆನಂದದಾಯಕನ ಅವನು. ಗೋಲಪ್ಪ ಅವ್ರಿಗೆಲ್ಲ ಆಗಿದ್ದಂಥ ಅನುಭವಗಳೇನು ಕಡಿಮೆನಾ? ಅವರ ಹತ್ತಿರ ವಲಯದವ್ರಿಗೆ, ಇನ್ಕ್ಲೂಡಿಂಗ್ ಮಥುರನಾಥ, ಒಳ್ಳೊಳ್ಳೆ ಆಧ್ಯಾತ್ಮಿಕ ಅನುಭವಗಳಾಗಿದ್ವು. ಅದೇ ಅನುಭವವೇ ಸಾಕ್ಷಿ. ಸೊ ದೇವರು ಅಂದ್ರೆ ಕಟುಕ ಶಿಕ್ಷಕ ಅಲ್ಲ, ಕಟು ಶಿಕ್ಷಕ ಅಲ್ಲ, ಹತ್ತಿರದವನು, ಪ್ರೀತಿ ಪಾತ್ರನು. ಇದೊಂದು ಸೂತ್ರವಾಕ್ಯ. 16ನೇ ಅಂಶ, ಭಕ್ತಿಯನ್ನ ಪ್ರಧಾನ ಕೇಂದ್ರವಾಗಿರಿಸಿದ್ರು. ಪ್ರೀತಿ ಮತ್ತು ಭಕ್ತಿ ಇದು ಅವರ ಇದು. ಏನ್ ಮಾಡ್ತಾ ಇದ್ರು? ದಕ್ಷಿಣೇಶ್ವರದಲ್ಲಿ ಲೆಕ್ಚರ್ ಕೊಡ್ತಿದ್ರ? ಇಲ್ಲ, ಹಾಡು, ಭಜನೆ, ನೃತ್ಯ, ಹೃತ್ಪೂರ್ವಕ ಪ್ರಾರ್ಥನೆ. ಹಾಡು, ಭಜನೆ, ನೃತ್ಯ, ಹೃತ್ಪೂರ್ವಕ ಪ್ರಾರ್ಥನೆ, ಇಷ್ಟೇ ನಡೀತಾ ಇದ್ದಿದ್ದಾನೆ. ಯಾವ ತರ ನಡೀತಾ ಇರ್ತದೆ ಅಲ್ಲಿ? ಅದೊಂದು ಆನಂದ ಲೋಕ ಸೃಷ್ಟಿ ಆಗ್ತಾ ಇತ್ತು.
ಪ್ರಾರ್ಥನೆ ಮಾಡೋದು ಹೇಗೆ ಅಂತ ಸ್ವತಃ ಶ್ರೀರಾಮಕೃಷ್ಣನ್ ಹೇಳ್ಕೊಡೋರು. ಅದಕ್ಕಿಂತ ಇನ್ಯಾವುದ್ರು ಇನ್ನೇನು ಮಾಡಕ್ ಸಾಧ್ಯ? ಆತ್ಮದ ಪರಿಶುದ್ಧತೆ ಸಾಧಿಸುವಲ್ಲಿ ಭಕ್ತಿಯ ಪಾತ್ರವನ್ನ ಎತ್ತಿ ಹಿಡಿತಾರೆ. ಆತ್ಮಶುದ್ಧಿ ಆಗ್ಬೇಕಾದ್ರೆ ಭಕ್ತಿ ಅಧಿಕವಾಗಬೇಕು ಅಂತ ಅವ್ರು ಹೇಳೋದು. ಭಕ್ತಿ ಆಚಾರ ಅಲ್ಲ, ಭಕ್ತಿ ಅಧಿಕವಾದ್ರೆ ಆತ್ಮಶುದ್ಧಿ ಆಗುತ್ತೆ. ಅದಾದಾಗ ಭಗವತ್ ಸಾಕ್ಷಾತ್ಕಾರ ಆಗುತ್ತೆ. ಇದು ಸ್ಟೆಪ್ ಬೈ ಸ್ಟೆಪ್ ಅವ್ರು ಹೇಳ್ತಾರೆ. ಯಾವ ತರ ಹಂಬಲಿಸ್ಬೇಕಂತೆ, ಹೇಗೆ ಪ್ರಿಯತಮನಿಗಾಗಿ ಹಂಬಲಿಸುವಂತೆ ಅವನಿಗಾಗಿ ಹಂಬಲಿಸಿ, ಇದೇ ಅವ್ರದ್ದು ಭಕ್ತಿ. ಭಕ್ತಿ ಅಂದ್ರೆ ಇನ್ನೇನು ಅಲ್ಲ, ಎಷ್ಟು ಮರಣ ಹೂವು ಹಾಕ್ದೆ, ತುಪ್ಪದ ದೀಪ ಹಚ್ಚಿದ್ನ, ಎಣ್ಣೆ ದೀಪ ಹಚ್ಚಿದ್ನ, ಡಾಲ್ಡಾ ದೀಪ ಹಚ್ಚಿದ್ನ ಅಲ್ಲ, ಅವನ ಬಗ್ಗೆ ಹಂಬಲ. ಆ ಹಂಬಲ ಇದ್ರೆ ಸಾಕು ಅಂತ ಹೇಳ್ತಾರೆ. ಆಮೇಲೆ 17ನೇದು ನಮ್ಗೆಲ್ಲ ಗೊತ್ತಿರೋದೆ ಅಂತರ್ಧರ್ಮೀಯ ಶ್ರದ್ಧೆ. ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮದ ಅನುಸರಣೆ. ಕೇವಲ ಓದಿದ್ದಲ್ಲ, ಕೇವಲ ಗ್ರಂಥ ಪಾಂಡಿತ್ಯವಲ್ಲ, ಕೇವಲ ಪ್ರವಚನ ಕೇಳಿದ್ದಲ್ಲ. ನಾನು ಒಂದು ವಾರ ಚರ್ಚ್ಗೆ ಹೋಗಿ ಉಪನ್ಯಾಸ ಕೇಳಿದೆ ಕ್ರಿಸ್ತನ ಬಗ್ಗೆ ಅಲ್ಲ, ಕ್ರಿಸ್ತನ ದರ್ಶನ ಆಗ್ಬೇಕು. ಇದನ್ನ ಮುಂದುವರೆದು ವಿವೇಕಾನಂದರು ಹೇಳೋದಲ್ವೇನ್ರಿ, ಇಫ್ ಯು ಆರ್ ಎ ರಿಯಲ್ ಕ್ರಿಶ್ಚಿಯನ್ ಯು ಶುಡ್ ಲಿವ್ ಲೈಕ್ ಎ ಕ್ರೈಸ್ಟ್ ಅಂತ. ಅಷ್ಟೇ. ರಿಲಿಜನ್ ಇಸ್ ರಿಯಲೈಸೇಷನ್, ವಿವೇಕಾನಂದರು ಹೇಳೋದು. ಅದನ್ನು ರಾಮಕೃಷ್ಣರು ಬಾಳಿದ್ರು. ಇಸ್ಲಾಂ ಅಂದ್ರೆ ಬರೀ ನಮಾಜ್ ಮಾಡೋದಲ್ಲ, ಅದರ ದರ್ಶನ ಆಗ್ಬೇಕು. ನಾನು ಕ್ರೈಸ್ತ ಅಂತಂದ್ರೆ ನಾನು ಸುಮ್ಮನೆ ಬೈಬಲ್ ಇಟ್ಕೊಂಡು ಕೂತ್ಕೊಳ್ಳೋದಲ್ಲ, ಪ್ರತಿ ಸಂಡೇ ಚರ್ಚ್ಗೆ ಹೋಗೋದಲ್ಲ. ಐ ಶುಡ್ ಬಿಕಮ್ ಎ ಕ್ರೈಸ್ಟ್ ಮೈಸೆಲ್ಫ್. ನಾನೊಬ್ಬ ಹಿಂದೂ ಆಗ್ಬೇಕಾದ್ರೆ ನೀನೊಬ್ಬ ಋಷಿ ಆಗ್ಬೇಕು, ನೀನೊಬ್ಬ ದಾರ್ಶನಿಕ ಆಗ್ಬೇಕು. ಅದನ್ನೇ ಶ್ರೀರಾಮಕೃಷ್ಣರು ಮಾಡಿದ್ದು. ಎಲ್ಲ ಧರ್ಮಗಳು ಒಂದೇ ದೇವರೆಡೆಗೆ ಸಾಗುತ್ತವೆ. ಇದು 17ನೇದು. ನಾನು ಮುಗಿಸ್ದೆ. 18 ದೇವಸ್ಥಾನದ ಪೂಜಾ ಪದ್ಧತಿಯ ಪುನರ್ಜಾಗೃತಿ. ತುಂಬಾ ಮುಖ್ಯ ಆಯ್ತು. ನಾವು ದೇವಸ್ಥಾನಗಳು ಹೋಗ್ತೀವಿ, ಆಚಾರ್ಯರು, ಅರ್ಚಕರು, ಪೂಜಾರರು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ, ಅರ್ಚನೆ ಮಾಡ್ತಾರೆ, ನಾವು ನೋಡ್ತೀವಿ. ಆ ಪೂಜೆ ಪ್ರೀತಿಯಿಂದ ಆಗತ್ತಾ? ಮೂಢನಂಬಿಕೆ ಅಲ್ಲ, ಅದು ಕ್ರಿಯೆಗಳಿದೆಯಲ್ಲ, ಪೂಜೆಯ ಕ್ರಿಯೆಗಳು, ಅವು ಮೂಢನಂಬಿಕೆ ಅಲ್ಲ. ಅವು ಅಲ್ಲಿ ಪ್ರೀತಿ ಕಾಣಿಸುತ್ತಾ? ಅರ್ಚಕ ದೇವರನ್ನ ಪ್ರೀತಿಸೋದು ಕಾಣುತ್ತಾ? ನಾನು ಹೇಳ್ಬಾರ್ದು, ಕೆಲವು ದೇವಸ್ಥಾನದಲ್ಲಿ ಹೀಗೆ ಎರ್ಚೋದು ಮಾಡೋದು ಏನೇನೋ ಮಾಡ್ತಾರೆ. ಪೂಜಾರಿಗಳ ಮತ್ತು ಅರ್ಚಕರ ದೇವಸ್ಥಾನ ಸಂಸ್ಕೃತಿಯನ್ನ ಎತ್ತಿಡ್ದು ಅವ್ರು ಖಂಡಿಸ್ಲಿಲ್ಲ. ನೋಡಿ, ನಮ್ಮ ಬಾಯಲ್ಲಿ ಅವೆಲ್ಲ ಬಂದ್ಬಿಡುತ್ತೆ, ಖಂಡನೆ ಬಂದ್ಬಿಡ್ತಾರೆ. ಅವ್ರು ಎರ್ಚ್ಬಿಟ್ರು ಅಂತೆಲ್ಲ. ಶ್ರೀರಾಮಕೃಷ್ಣ ತಾವು ಮಾಡಿ ತೋರಿಸಿದ್ರು. ದೇವಿಯ ಗಲ್ಲ ಹಿಡಿದು ಮಾತಾಡ್ಸಿದ್ರು. ದೇವಿಯ ಮೂಗ್ ಹತ್ರ ಕೈ ಇಟ್ಟು ಬೆರಳಿಟ್ಟು ಉಸಿರಾಡ್ತಾ ಇದ್ದಾಳ ಅಮ್ಮ ಅಂತ ನೋಡಿದ್ರು. ಅದು ಅರ್ಚನೆ. ಅಮ್ಮ ನೀನು ಊಟ ಮಾಡು ಅಂತ ತಿನ್ನಿಸಿದ್ರು. ಅವರು ದೇವಿಯನ್ನ ತಮ್ಮ ಬಾಳಿನ ಒಂದು ಭಾಗವಾಗಿಸ್ಕೊಂಡು ಬಿಟ್ರು. ಅರ್ಚನೆ ಅಂದ್ರೆ ಅದು, ಪೂಜೆ ಅಂದ್ರೆ ಅದು. ಆ ಒಂದು ಸಂಸ್ಕೃತಿಯನ್ನ ಎತ್ತಿ ಹಿಡಿದ್ರು ಅವರು. ಅಲ್ಲಿವರೆಗೂ ಏನಾಗಿತ್ತು, ಪೂಜೆ ಅನ್ನೋದು ಸುಮ್ಮನೆ ಒಂದು ಕ್ರಿಯೆ. ದೇವಸ್ಥಾನ ಇದೆ, ದೇವರನ್ನ ಸ್ಥಾಪಿಸಿದ್ದೀವಿ, ಪ್ರಾಣ ಪ್ರತಿಷ್ಠೆ ಆಗಿದೆ. ಪ್ರಾಣ ಪ್ರತಿಷ್ಠೆ ವಿಗ್ರಹದೊಳಗಾಗಬೇಕು, ನಮ್ಮೊಳಗೂ ಆಗ್ಬೇಕು. ಅಂದ್ರೆ ದೇವಿಯನ್ನ ಸಾಕ್ಷಾತ್ಕಾರ, ಅದು ಮೃಣ್ಮಯವಲ್ಲ, ಚಿನ್ಮಯ ಮಾಡೋದು ಅರ್ಚಕನ ಕೆಲಸ. ನೀವು ಯೋಚನೆ ಮಾಡಿ, ಪ್ರತಿಯೊಂದು ದೇವಸ್ಥಾನವೂ ದಕ್ಷಿಣೇಶ್ವರದ ದೇವಸ್ಥಾನದಷ್ಟೇ ಜಾಗೃತವಾಗಿಬಿಟ್ರೆ ಈ ಭಾರತದ ಪರಿಸ್ಥಿತಿ ಏನಾಗುತ್ತೆ? ದಕ್ಷಿಣೇಶ್ವರದ ದೇವಸ್ಥಾನ, ಫಾರ್ ಎಕ್ಸಾಂಪಲ್, ಇಟ್ಸ್ ಎ ನ್ಯೂಕ್ಲಿಯರ್ ರಿಯಾಕ್ಟರ್, ಪವರ್ ಜನರೇಟರ್, ಸ್ಪಿರಿಚುವಲ್ ಪವರ್ ಜನರೇಟರ್. Imagine every temple in India becomes a generator, spiritual generator, power generator. ಜನ ಹೋಗಿ ಬಂದ್ರೆ ಚಾರ್ಜ್ ಆಗ್ತಾ ಇರ್ತಾರೆ. ನಾವ್ ಯಾಕೆ ಆಶ್ರಮಕ್ಕೆ ಹೋಗ್ಬೇಕು ಅಂತ ಒದ್ದಾಡ್ತೀವಿ, ನಾವ್ ಯಾಕೆ ಶ್ರೀರಾಮಕೃಷ್ಣರನ್ನು ನೋಡ್ಬೇಕು ಅಂತ ನಮ್ಗೆ ಆಸೆ ಆಗುತ್ತೆ. ಇದಕ್ಕೆ ಸೊ ಆ ರೀತಿಯ ಜಾಗೃತಿಯನ್ನ ಮಾಡೋದಕ್ಕೆ
ಅರ್ಚಕ ಎಷ್ಟು ಮುಖ್ಯ, ಅರ್ಚಕರ ಸ್ಥಾನ. ಎರಡೋ ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾರೆ, ತಟ್ಟೆ ಕಾಸು ಅದು ಇದು ಅಂತ, ಅದಲ್ಲ. ಅಕ್ಕಿ ಬಾಳೆಹಣ್ಣು ಗಂಟು ಕಟ್ಟೋ ವಿದ್ಯೆ ನಾನು ಒಲ್ಲೆ ಅಂತ ನಿಂತಂತ ಅರ್ಚಕ, ಅರ್ಜಿ ಗುಜರಾಯಿಸಿ ಅರ್ಚಕನಾದದ್ದಲ್ಲ. ಆಹ್ವಾನದ ಮೇಲೆ, ಆಗ್ರಹದ ಮೇಲೆ ಅರ್ಚಕನಾದದ್ದು. ತಾಯಿ ಕರ್ಸ್ಕೊಳ್ತಾಳೆ, ನಮ್ಗೆ ಯೋಗ್ಯತೆ ಇದೆಯಾ, ಅದನ್ನ ಬೆಳೆಸ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಿಮ್ಮ ಭಕ್ತಿ ಶುದ್ಧವಾಗಿದ್ದರೆ ನೀವು ಅರ್ಪಿಸಿದ ಎಲೆಯನ್ನೂ ಅವನು ಸ್ವೀಕರಿಸುತ್ತಾನೆ. ಇದು ಫಾರ್ಮುಲಾ, ಸೂತ್ರ ಅವರು. 19ನೇದು ಮಾದರಿ ಸಂತ. ಇವಾಗ ಐಡಿಯಲ್ ಸೈಂಟ್, ನಮಗೆ ಕೊಡುಗೆ ಅವ್ರದ್ದೇನು ಅಂದಾಗ ಅವರು ನಮ್ಮ ಎದುರು ಕಾಣಿಸ್ಕೊಳ್ಳೋದು ಮಾದರಿ ಸಂತನಾಗಿ. ಮೊದಲನೇದು ಪಾವಿತ್ರ, ಅನ್ಕ್ವೆಶ್ಚನಬಲ್ ಪ್ಯೂರಿಟಿ. ಬಹುಶಃ ಈ ಜಗತ್ತಿನಲ್ಲಿ ಮತ್ತಾರ ಬದುಕಿನಲ್ಲೂ ನಾವು ಕಾಣದಂತಹ ಪಾವಿತ್ರ್ಯತೆಯನ್ನು ಶ್ರೀರಾಮಕೃಷ್ಣರಲ್ಲಿ ಕಾಣ್ತೇವೆ. ಎರಡನೇದು ಸರಳತೆ. ಇದ್ರ ಬಗ್ಗೆ ನಾನು 2-3 ದಿನ ತುಂಬ ಹೇಳ್ಬಿಟ್ಟಿದ್ದೀನಿ, ಅದಕ್ಕೆ ಹೇಳಕ್ಕೋಲ್ಲ. ಮೂರನೇದು ಪ್ರೇಮ. ಎಂಥ ಪ್ರೇಮ ರೀ ಅದು! ಯಾರಿಗೋಸ್ಕರ ಅವ್ರು ಹತ್ತಿಲ್ಲ ಕೇಳಿ. ನಾನು ನರೇಂದ್ರನಿಗೆ ದೇವಿ ಒಲಿಲಿಲ್ಲ, ಅಥವಾ ನರೇಂದ್ರನ ಕಷ್ಟಗಳು ಪಾರಾಗಲಿಲ್ಲ, ಕಡಿಮೆ ಆಗಲಿ ಅಂತ ಇವ್ರು ಆಳ್ತಾರೆ. ಹಿ ಈಸ್ ರೆಡಿ ಟು ಫೈಟ್, ಹಿ ಈಸ್ ರೆಡಿ ಟು ಆರ್ಗ್ಯೂ ವಿತ್ ಮದರ್ ಕಾಳಿ. ಯಾಕೆ ನೀನು ನರೇಂದ್ರನ ಕಷ್ಟ ಕೊಡ್ತಿದ್ಯಾ ಅಂತ. ಆಮೇಲೆ ಅವನಿಗೆ ಕಾಳಿಯ ದರ್ಶನವಾದ್ಮೇಲೆ ನರೇಂದ್ರನಿಗಿಂತ ಹೆಚ್ಚು ಖುಷಿ ಪಟ್ಟಿತ್ತು ಶ್ರೀರಾಮಕೃಷ್ಣರು. ನೆಕ್ಸ್ಟ್ ಡೇ ನೋಡ್ಬೇಕು ಅವ್ರ ರಿಯಾಕ್ಷನ್. ಬಂದವರಿಗೆಲ್ಲ ಹೇಳ್ತಾರೆ, ನೋಡಿ ನರೇಂದ್ರ ಮಲಗಿದ್ದಾನೆ, ರಾತ್ರಿಯೆಲ್ಲ ಅವನು ಉನ್ಮತ್ತನಾಗಿದ್ದ, ದೇವಿ ಮೇಲೆ ಹೊಸ ಹಾಡು ಕಲಿತು ನನ್ನಿಂದ ಅದನ್ನು ಹಾಡ್ತಾನೇ ಇದ್ದ, ಈಗ ತಾನೇ ಮಲಗಿದ್ದಾನೆ, ಡಿಸ್ಟರ್ಬ್ ಮಾಡಿಬಿಡಿ ಅನ್ನೋ ಥರ. ಏನು ಪ್ರೇಮ ಅದು! ನರೇಂದ್ರನಿಗೆ 20 ವಯಸ್ಸು, ಇವ್ರಿಗೆ 46-47. ಎಂತ ಅದ್ಭುತವಾದ ಪ್ರೇಮ ಅದು! ನರೇಂದ್ರ ಒಬ್ಬನೇ ಅಲ್ಲ, ಭವನಾಥನಿಗೆ ಕಷ್ಟ ಅಂತ ಇವ್ರು ಕಣ್ಣೀರು ಹಾಕ್ತಾರೆ. ನರೇಂದ್ರನಿಗೆ ಹೇಳ್ತಾರೆ, ಸ್ವಲ್ಪ ಸಮಾಧಾನ ಮಾಡೋವನಿಗೆ. ಇಂಥದ್ದನ್ನ ನಾವು ಈ ಜಗತ್ತಿನಲ್ಲಿ ಮತ್ತೆ ಯಾರಿಂದನೂ ನಿರೀಕ್ಷೆನೂ ಮಾಡೋಕ್ಕಾಗಲ್ಲ. ಬೋಧಿಸಿದಂತೆ ಬಾಳ್ದವರು. ಬೋಧನೆ ಒಂದು, ಬಾಳೊಂದು, ಹೋಳೊಂದು ಅಲ್ಲ, ಬೋಧಿಸಿದಂತೆ ಬಾಳಿದವರು. ಅವ್ರೇನು ಹೇಳ್ತಾರೆ? ವೆರಿ ಸಿಂಪಲ್ ಫಾರ್ಮುಲಾ ಅಗೇನ್. ಪ್ರಪಂಚದಲ್ಲಿ ಬಾಳಿ, ದೇವರಲ್ಲಿ ಮನಸ್ಸಿಡಿ. ನೀವು ಪ್ರಪಂಚದಲ್ಲೇ ಬಾಳಿ ಗೃಹಸ್ಥರು, ನಿಮ್ಗೆ ಬೇರೆ ದಾರಿ ಇಲ್ಲ. ಆದರೆ ದೇವರಲ್ಲಿ ಮನಸ್ಸನ್ನ ಇಡಿ. 20ನೇ ಅಂಶ, ಭಾರತಕ್ಕೆ ಒಂದು ಧಾರ್ಮಿಕ ಐಡೆಂಟಿಟಿ, ಧಾರ್ಮಿಕ ಗುರುತನ್ನ ಕೊಟ್ಟಿಸಿದವರು. ಸ್ಪಿರಿಚುವಲ್ ಐಡೆಂಟಿಟಿ. ಹಿ ಗೇವ್ ಎ ಸ್ಪಿರಿಚುವಲ್ ಐಡೆಂಟಿಟಿ ಟು ಇಂಡಿಯಾ. ಅಲ್ಲಿವರೆಗೂ ಭಾರತದ ಕಲ್ಪನೆ ಏನಿತ್ತು ಪಾಶ್ಚಾತ್ಯರಲ್ಲಿ? ಇದು ಹಾವಾಡಿಗರ ದೇಶ, ಇಲ್ಲಿ ಎಳೆ ಮಕ್ಕಳುಗಳನ್ನ ನಾವು ಗಂಗೆಗೆ ಎಸಿತೇವೆ, ಈ ದೇಶ ದರಿದ್ರ ದೇಶ, ಇಲ್ಲಿ ಸ್ತ್ರೀಯರನ್ನ ಜೀವಂತವಾಗಿ ಸುಡ್ತೇವೆ. ಇದೆಲ್ಲಿ ಶ್ರೀರಾಮಕೃಷ್ಣರ ಕಾಲದಲ್ಲೂ ಇತ್ತು. ವಿವೇಕಾನಂದರ ಅಮೆರಿಕ, ನಾನು ಆಗ್ಲೇ ಹೇಳಿದೆ, ದ ನೆಕ್ಸ್ಟ್ ಪಾರ್ಟ್ ಆಫ್ ಶ್ರೀರಾಮಕೃಷ್ಣ ಇಸ್ ವಿವೇಕಾನಂದ. ವಿವೇಕಾನಂದರ ಅಮೆರಿಕಕ್ಕೆ ಹೋದಾಗ ಇದೆಲ್ಲ ಬಂತಲ್ಲಿ ವಿಷಯ. ಮತ್ತೆ ಅದನ್ನೆಲ್ಲ ಅವ್ರು ಎಷ್ಟು ಸಮರ್ಥವಾಗಿ ಎದುರಿಸ್ತಾರೆ ಅಂತ ಅಂದ್ರೆ, ಈ ಭಾರತಕ್ಕೆ ಧಾರ್ಮಿಕ ಗುರುತನ್ನ ನೀಡಿ ಹೋದರು. ಭಾರತದ ಜನಗಳಿಗೆ ಶ್ರೀರಾಮಕೃಷ್ಣರು ಸಾಕಾಯ್ತು, ಅಥವಾ ನಮ್ಗೆ ಅಷ್ಟೇ ಸಾಕಾಯ್ತು ಅಂದ್ರೆ ನಮ್ಗೆ ಅದನ್ನು ಅರಗಿಸ್ಕೊಳ್ಳೋದೇ ಕಷ್ಟ ಆಯ್ತು. ಆದ್ರೆ ಪಾಶ್ಚಾತ್ಯರಿಗೆ ಇದನ್ನೇ ವಿವೇಕಾನಂದರು ನಮ್ಮ ಐಡೆಂಟಿಟಿಯನ್ನ ಬಿಡಿಸಿ ಕೊಡ್ತಾರೆ, ಮತ್ತೆ ಭಾರತದ ಬಗ್ಗೆ ಗೌರವ ಬರೋ ಹಾಗೆ ಮಾಡ್ತಾರೆ. ಆ ಸ್ಪಿರಿಚುವಲ್ ಐಡೆಂಟಿಟಿ, ರಿಲಿಜಿಯಸ್ ಸುಪ್ರಿಮೆಸಿ ಇಂಡಿಯಾ ಸಾಧಿಸಿದ್ದು ವಿವೇಕಾನಂದರಿಂದಾಗಿ, ಅದು ಶ್ರೀರಾಮಕೃಷ್ಣರಿಂದಾಗಿ. ಆಮೇಲೆ ಮುಂದಿನ ಪೀಳಿಗೆಗೆ ಮಾದರಿಯಾದರು.
ಭಾರತ ಆತ್ಮ ಸಾಕ್ಷಾತ್ಕಾರದ ತವರು ಅಂತ ಸಿದ್ಧವಾಗೋಯ್ತು ದೇಶ ವಿದೇಶಗಳಲ್ಲಿ. ಇವತ್ತು ಜನ ಭಾರತೀಯರು ಅಂದ್ರೆ ಗೌರವ ಕೊಡೋದ ಕಾರಣ ಏನು ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಒಂದು ಧಾರ್ಮಿಕವಾದ ಹಿನ್ನೆಲೆ ಇದೆ, ನಾವು ಶ್ರೀರಾಮಕೃಷ್ಣ ವಿವೇಕಾನಂದರ ನೆಲದವರು ಅಂತ. ಅದಕ್ಕೆ ಅವರು ಫಾರ್ಮುಲಾ ಕೊಟ್ಟಿದ್ದೆಲ್ಲ ನಮ್ಗೆ ಚೆನ್ನಾಗಿ ನೆನಪಿದೆ. ಏನು? ಮನುಷ್ಯ ಜೀವನದ ಗುರಿ ಭಗವಂತನ ಸಾಕ್ಷಾತ್ಕಾರ. ಆಕ್ಚುಲಾಗಿ ಇನ್ನು 3 ನಿಮಿಷ ಇರೋದು, ಇವತ್ತು ಧ್ಯಾನ ಮಾಡೋದು ಬೇಡ. ನಾನು ಬೇಗ ಇನ್ನೊಂದು ಚೂರು ವಿಷಯಗಳನ್ನು ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ಇನ್ನು 3 ನಿಮಿಷದಲ್ಲಿ. ವಿಶ್ವಕ್ಕೆ ಶ್ರೀರಾಮಕೃಷ್ಣರ ಕೊಡುಗೆ ಬೇಗ ಹೋಗ್ತೇನೆ, ಅದನ್ನು ಕೇಳಿಸ್ಕೊಂಬಿಡಿ. ಒಂದು, ಧಾರ್ಮಿಕ ವಿವಿಧತೆ, ರಿಲಿಜಿಯಸ್ ಪ್ಲೂರಾಲಿಸಮ್. ಯಾಕೆಂದ್ರೆ ಇಡೀ ವಿಶ್ವದಲ್ಲಿ ಧರ್ಮದ ಕಲ್ಪನೆ ಬೇರೆ. ನನ್ನದೊಂದೇ ಸತ್ಯ, ನಿಮ್ಮದೆಲ್ಲ ಸುಳ್ಳು. ನಾನು ಯಾವ್ಯಾವ ಧರ್ಮ ಅಂತ ಹೇಳಲ್ಲ. ಸೆಮೆಂಟಿಕ್ ರಿಲಿಜನ್ಸ್ ಆರ್ ಆಲ್ ಸಿಮಿಲರ್, ದೇ ಆರ್ ಓನ್ಲಿ ಲಿಮಿಟೆಡ್ ಟು ದೇರ್ ಬಿಲೀಫ್ಸ್. ಎರಡನೇದು, ಶ್ರೀರಾಮಕೃಷ್ಣರು ವಿಶ್ವಕ್ಕೆ ಕೊಟ್ಟಿದ್ದು ಧಾರ್ಮಿಕ ಪ್ರಜಾಪ್ರಭುತ್ವ, ರಿಲಿಜಿಯಸ್ ಡೆಮಾಕ್ರಸಿ. ಇಟ್ ವಾಸ್ ಅನ್ಹರ್ಡ್. ಇವನ್ ಟುಡೇ ಇಟ್ ಈಸ್ ಅನ್ಹರ್ಡ್ ಇನ್ ಅದರ್ ರಿಲಿಜಿಯಸ್ ಬಿಲೀಫ್ಸ್. ಮೂರನೇದು, ಚೈತನ್ಯಕ್ಕೆ ವೈಶ್ವಿಕ ಭಾಷೆ, ಹ್ಯೂಮನ್ ಸ್ಪಿರಿಟ್ಗೆ ಯೂನಿವರ್ಸಲ್ ಲ್ಯಾಂಗ್ವೇಜ್ ಕೊಟ್ಟರು, ಯೂನಿವರ್ಸಲ್ ಲ್ಯಾಂಗ್ವೇಜ್ ಆಫ್ ಸ್ಪಿರಿಟ್. ನಾಲ್ಕನೇದು, ವಿಶ್ವನಾಯಕರಿಗೆ ಸ್ಫೂರ್ತಿಯಾದರು, ಉದಾಹರಣೆಗೆ ವಿವೇಕಾನಂದರು. ಐದನೇದು, ಅಂಧಶ್ರದ್ಧೆಗಿಂತ ಆಧ್ಯಾತ್ಮಿಕ ಅನುಭವ ಮುಖ್ಯ ಅನ್ನೋದನ್ನು ಶ್ರುತಪಡಿಸಿದರು. ಆರನೇದು, ಅಂತರ್ಧರ್ಮೀಯ ಆಚರಣೆಯನ್ನು ಪ್ರೋತ್ಸಾಹಿಸಿದರು. ಏಳನೇದು, ಪೂರ್ವ ಮತ್ತು ಪಶ್ಚಿಮ ಆಧ್ಯಾತ್ಮಿಕ ಸಂವಾದದ ಕೊಂಡಿಯಾದರು. ಬೇಕಾದಷ್ಟು ಜನ ವೆಸ್ಟರ್ನ್ ಥಿಂಕರ್ಸ್, ಆರ್ನಾಲ್ಡ್ ಚರಿತ್ರಕಾರರು, ಅವರೆಲ್ಲರೂ ಶ್ರೀರಾಮಕೃಷ್ಣರನ್ನ ಬೆಂಚ್ ಮಾರ್ಕ್ ಆಗಿ ತಗೊಳ್ತಾರೆ ಇನ್ ದಿ ಹಿಸ್ಟ್ರಿ ಆಫ್ ರಿಲಿಜನ್ಸ್, ವರ್ಲ್ಡ್ ರಿಲಿಜನ್ಸ್. ಎಂಟನೇದು, ಕಾಲಾತೀತ ಸಂದೇಶ. He was a solution for modern anxieties and spiritual hunger. ಅವರು ಆಂತರಿಕ ಕೊಟ್ಟರು ಇನ್ ದಿಸ್ ಫಾಸ್ಟ್ ವರ್ಲ್ಡ್. ಒಂಬತ್ತನೇದು, ಪಾಶ್ಚಿಮಾತ್ಯ ಚಿಂತಕರ ಮೇಲೆ ಬಹಳ ಪ್ರಭಾವವನ್ನು ಬೀರಿದ್ರು. ಅಲ್ಡಾಸ್ ಹಕ್ಸ್ಲಿ ಇರ್ಬೋದು, ಆಮೇಲೆ ಬಂದಂಥ ಎಲ್ಲ ಚಿಂತಕರು. ಆಮೇಲೆ ಪ್ರಮೋಟೆಡ್ ಡಿವೈನ್ ಫೆಮಿನೈನ್ ಗ್ಲೋಬಲಿ. ಭಾರತದಲ್ಲೇ ಅಷ್ಟೇ ಅಲ್ಲ, ವಿದೇಶದಲ್ಲೂ ಆಧ್ಯಾತ್ಮಿಕ ವ್ಯಕ್ತಿಗಳನ್ನು, ಅದರಲ್ಲೂ ಮಹಿಳೆಯರನ್ನ ಕಡೆಗಣಿಸೋದಿತ್ತು. ಸೊ ದ ಡಿವೈನ್ ಫೆಮಿನೈನ್ ಗ್ಲೋಬಲಿ. ರಿಲಿಜನ್ ಅನ್ನೋದು ಅಥವಾ ಧರ್ಮ ಅನ್ನೋದು ಆಂತರಿಕ ಜಾಗೃತಿ ಅನ್ನೋದನ್ನ ವಿಶ್ವಕ್ಕೆ ತಿಳಿಸಿದ್ರು. ಧರ್ಮ ಅನ್ನೋದು ಮೂಢನಂಬಿಕೆಗಳನ್ನು ದಾಟಿದ್ದು ಅಂತ ತಿಳಿಸಿದ್ರು. ವಿಜ್ಞಾನ ಮತ್ತು ಚೈತನ್ಯ ಇವುಗಳ ನಡುವೆ ಒಂದು ಕೊಂಡಿಯನ್ನು ಏರ್ಪಡಿಸಿದ್ರು. ವಿಶ್ವದ ಪ್ರೇಮ ಭಾಷೆಯಾಗಿ ತಾವು ನಿಂತರು. ಆಮೇಲೆ ಆಧುನಿಕ ಸಂತರ ಸಾಲಿನಲ್ಲಿ ಅವರನ್ನು ನಾವು ಗುರುತಿಸ್ಬೋದು. ವಿಶ್ವಕ್ಕೆ ಅವರು ಕೊಟ್ಟ ಕೊಡುಗೆ ಏನಂದ್ರೆ ಭಾರತದ ಒಬ್ಬ ಸಂತ ಅಲ್ಲಿ ನಿಂತಿದ್ದಾನೆ. ಆಮೇಲೆ ಸರ್ವಿಸ್ ಥ್ರೂ ಸ್ಪಿರಿಚುಯಾಲಿಟಿ, ಬೇರೆಯವರ ಒಂದು ಸೇವೆಗೂ ಭಾರತೀಯರ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಹಿನ್ನೆಲೆಯ ಸೇವೆಗೂ ತುಂಬ ವ್ಯತ್ಯಾಸ ಇದೆ. ಅದನ್ನು ಜಗತ್ತು ಅರ್ಥಕೊಳ್ತಾ ಇದೆ. ಆಂಟಿಡೋಟ್ ಟು ಮೆಟೀರಿಯಲಿಸಮ್ ಅಂದ್ರೆ ಪ್ರಾಪಂಚಿಕತೆಯ ವಿಷ ಮನುಕುಲಕ್ಕೆ ಏರಿದಾಗ ಅದನ್ನು ಇಳಿಸೋದಕ್ಕೆ ಶ್ರೀರಾಮಕೃಷ್ಣರೇ ವಿಶ್ವಕ್ಕೆ ಕೊಡುಗೆ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಿಮ್ಮೆಲ್ಲರ ಶ್ರದ್ಧೆಗೆ, ಪ್ರೀತಿಗೆ, ಅಭಿಮಾನಕ್ಕೆ ಧನ್ಯವಾದಗಳು. ನಮಸ್ಕಾರ.